ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ತಾಯಿಂದಿರೇ, ಅಕ್ಕ ತಂಗಿಯರೇ ಹಾಗೂ ಎಲ್ಲ ಸಹೋದರರೇ, ನಾನಿಲ್ಲಿ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ, ನಾನು ಇವಾಗ ಜಸ್ಟ್ ಗೊತ್ತಾಯ್ತು, ನಾನು ಮೀಟಿಂಗಲ್ಲಿ ಇದ್ದೆ. ಸೈಬರ್ ಕ್ರೈಮ್ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಜನ ಹೆಣ್ಮಕ್ಳು ಭಾಳಷ್ಟು ಜನ ಗ್ಯಾದರ್ ಆಗಿದ್ದಾರೆ, ಯಾವ ಫಂಕ್ಷನ್ ನಡೀತಾ ಇದ್ದೀನಿ ಹೇಳಿದ್ರು. ಅದಕ್ಕೆ ಒಂದು ಎಮರ್ಜೆನ್ಸಿ ನಾನು ಮೀಟಿಂಗ್ ಎದ್ದು ಬಂದಿದ್ದೀನಿ, ನಮ್ಮ ಎಸ್ ಮೇಡಮ್ ಹೇಳಿದ್ರು ಬಂದಿದ್ದೀನಿ. ನಾನು ಇವಾಗ ಇಲ್ಲಿ ನಾನು ನಿಮಗೆ ಹೇಳೋ ವಿಷಯ ಇಷ್ಟೇ, ಇದೊಂದು ಅರಿವು ಪ್ರೋಗ್ರಾಮ್. ಅಂದರೆ ಸೈಬರ್ ಕ್ರೈಮ್ ಭಾಳಷ್ಟು ನಡೀತಾ ಇದೆ. ಇವಾಗ ಸೈಬರ್ ಕ್ರೈಮ್ ಭಾಳಷ್ಟು ನಡೀತಾ ಇದೆ. ಭಾಳಷ್ಟು ಜನ ಅಮಾಯಕರು ದುಡ್ಡುಗಳು ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಎಷ್ಟು ಜನ ಇವಾಗಂತೂ ಎಲ್ಲ ಸ್ಮಾರ್ಟ್ಫೋನ್ ಬಳಸ್ತಿಲ್ಲ. ನೀವೆಲ್ಲ ಎಲ್ಲರೂ ಎಲ್ಲರೂ ಈ ಥರ ಮೊಬೈಲ್ ಬಳಸ್ತಿರಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಈ ಥರ ಮೊಬೈಲ್ ಇದೆ. ಬಟ್ ದಿನ ನೋಡಿದ ಹಾಗೆ ನಾವು ನೋಡಿದ ಹಾಗೆ ಈ ಮೊಬೈಲ್ ಭಾಳ ವಿಷಯಕಾರಿ ಆಗಿಬಿಟ್ಟಿದೆ. ಇವಾಗ ಸ್ಮಾರ್ಟ್ಫೋನು ತುಂಬ ಅಮಾಯಕರು ದುಡ್ಡುಗಳು ಗೊತ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಹೆಂಗಪ್ಪ ಅಂದರೆ, ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಅಕೌಂಟ್ ಯಾವುದೋ ಒಂದು SBI ಬ್ಯಾಂಕಲ್ಲಿ ಅಥವಾ ಯಾವುದೋ ಒಂದು ಕೇಂದ್ರ ಬ್ಯಾಂಕಲ್ಲಿ ಯಾವುದೋ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ. ನಿಮ್ಗೆ ಯಾರೊಬ್ಬರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ನಾವು ನಿಮ್ದು ಅಕೌಂಟ್ ಇಂದ ಬ್ಯಾಂಕಲ್ಲಿ ಇದೆಯಲ್ಲ, ನಾವು ಬ್ಯಾಂಕಿಂದ ಮಾತಾಡೋದು, ಅರ್ಜೆಂಟಾಗಿ ನಿಮ್ಮದು ಅಕೌಂಟ್ ಇವಾಗ ಬ್ಲಾಕ್ ಆಗ್ತಾ ಇದೆ. ಸೊ ನಿಮ್ಮ ಅಕೌಂಟ್ನ ನೀವು ಇಮಿಡಿಯೇಟ್ ಆಗಿ ಬ್ಯಾಂಕಿಗೆ ಬರಬೇಕು, ಇಲ್ಲ ಅಂದರೆ ನಿಮ್ಮ ಅಕೌಂಟು ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡ್ತೀವಿ ಅಂತ ನಿಮ್ಮ ಫೋನಲ್ಲಿ ಹೇಳ್ತಾರೆ ಅವರು. ಸೊ ನಾವು ಯಾವುದೋ ಒಂದು ತಾರಾತುರಿಯಲ್ಲಿ ಇರ್ತೇವೆ, ಯಾವುದೋ ಒಂದು ಅರ್ಜೆಂಟ್ ವರ್ಕಲ್ಲಿ ಇರ್ತೇವೆ, ಬ್ಯಾಂಕಿಗೆ ಯಾರು ಹೋಗ್ಬೇಕು ಕೊಡಪ್ಪ ಅಂತ ನೀವೇನು ಮಾಡ್ತೀರಾ? ಆಯ್ತು, ನಾವು ಏನು ಮಾಡ್ಬೇಕು ಸರ್ ಅಂತ ಕೇಳಿ ಅವ್ರು ವಾಪಸ್ ಕೇಳ್ತೀರಾ. ನೀವು ಕೇಳಿದ ಮೇಲೆ ಏನಾಗುತ್ತೆ, ಆಯ್ತು ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ, ಆ OTP ನನಗೆ ಹೇಳಿ, ನನಗೆ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ. ಎಲ್ಲ ನಿಮ್ದೆಲ್ಲ ನೀವೇನು ಮಾಡ್ತೀರಾ, ಎಲ್ಲ ನಿಮ್ಮದು ಮಾಹಿತಿನ ಅವ್ರು ಕೊಟ್ಬಿಡ್ತೀರಾ ಫೋನಲ್ಲಿ ಕೊಟ್ಟು ನಿಮ್ಮ ಯಾವ ಅಕೌಂಟಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತದಲ್ಲ, ಆ ಲಿಂಕ್ ಮೊಬೈಲ್ ನಂಬರ್ ಕೊಟ್ಬಿಟ್ರೆ ಎಲ್ಲ ಅಕೌಂಟ್ ಅಲ್ಲೇ ಖಾಲಿ ಆಗಿಬಿಡ್ತದೆ, ಅಮೌಂಟ್ ಹೋಗ್ಬಿಡ್ತದೆ. ಇದು ಭಾಳ ಸಿಂಪಲ್ ಆಗಿ ಕಲಿತಾ ಇದ್ದಾರೆ ಇವೆಲ್ಲ ಸೈಬರ್ ಕಳ್ರೆ ಇವರೆಲ್ಲ. ಸೊ ಇದು ನಾ ಹೇಳೋ ಉದ್ದೇಶ ಇಷ್ಟೇ. ನಿಮ್ಗೆ ಯಾರೇ ಫೋನ್ ಮುಖಾಂತರ ನಿಮ್ದು ವೈಯಕ್ತಿಕ ಮಾಹಿತಿ ಅಂತ ಕೇಳಿದ್ರೆ ದಯವಿಟ್ಟು ಯಾರು ಯಾವುದೇ ವಿಷಯ ಇರಲಿ, ಇದು ಬ್ಯಾಂಕ್ ವಿಷಯ ಇರಲಿ, ಯಾವುದೇ ಸಾಲದ ವಿಷಯ ಇರಲಿ, ಈ ಥರ ಏನಾದ್ರು ನಿಮಗೆ ಫೋನ್ ಮುಖಾಂತರ ಯಾರೇ ಕಾಲ್ ಮಾಡಿ ಕೇಳಿದ್ರೆ ದಯವಿಟ್ಟು ಯಾರು ಮಾಹಿತಿ ಕೊಡಕ್ಕೆ ಹೋಗಬೇಡಿ. ಈ ಬ್ಯಾಂಕಿಂಗ್ ಏನಾದ್ರು ವರ್ಕ್ ಇತ್ತಪ್ಪ ಅಂದರೆ ಖುದ್ದಾಗಿ ನಿಮ್ಮ ಅಕೌಂಟ್ ಎಲ್ಲಿದೆಯಲ್ಲ ಅಲ್ಲೇ ಹೋಗಿ ನಿಮ್ಮ ಮಾಹಿತಿಯನ್ನು ಕೊಟ್ಟರೆ ನಿಮ್ಮ ಅಕೌಂಟಿಗೆ ಏನಾಗಲ್ಲ. ಸೊ ಇನ್ನೊಂದು ಏನಪ್ಪ ಅಂದರೆ, ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಮುಂಚೆ ಎಲ್ಲ ಇದನ್ನ ಹೇಳಿದ್ ಭಾಳ ಒಂದು ಎಕ್ಸಾಂಪಲ್ ಹೇಳಿದ ಅಷ್ಟೇ ನಿಮಗೆ. ಇದು ಎಲ್ಲ ಹಳೆ ಮೆಥಡ್, ಇವಾಗ ಆ ಥರ ನಡೀತಾ ಇಲ್ಲ. ಇವಾಗ ನೀವು ಏನು ಹೇಳೋದು ಅವಶ್ಯಕತೆ ಇಲ್ಲ. ಇವಾಗ ಕಳ್ಳರಿಗೆ ನೀವು ಏನು ಹೇಳೋದು ಅವಶ್ಯಕತೆ ಕೂಡ ಇಲ್ಲ. ಇವಾಗ ಒಂದು APK ಒಂದು ಫೈಲ್ ಬರ್ತಾ ಇದೆ ನಿಮ್ಮ ಮೊಬೈಲ್ ವಾಟ್ಸಪ್ಪಿಗೆ. ಯಾರಿಗೆ ಸ್ವಲ್ಪ ನಾಲೆಜ್ ಇದೆಯಲ್ಲ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ನಾನು ಕೊಡೋದು ಈ ಪಾಂಪ್ಲೆಟ್ ನಿಮ್ಮ ಕಡೆ ಓದಿ. ಅದನ್ನ ಏನಪ್ಪಾ ಅಂದ್ರೆ, ನಿಮ್ಮ ವಾಟ್ಸಪ್ ಮೊಬೈಲಲ್ಲಿ ಒಂದು ಯಾವುದೋ 11 ನಂಬರಿಂದ ಒಂದು APK ಫೈಲ್ ಬರುತ್ತೆ. APK ಬರ್ತಿರ್ತಾರೆ, ಅದ್ರ ಮೇಲೆ PDF ಫೈಲ್ ಇರುತ್ತೆ. ಅದು ಒಂಥರ ಹ್ಯಾಕಿಂಗ್ ಫೈಲ್ ಇರುತ್ತೆ. ನೀವು ವಾಟ್ಸಪ್ ನಂಬರಿಗೆ 11 ಬಂದಿರುತ್ತದೆ. ನೀವೇನ್ ಮಾಡ್ತೀರಾ, ಅದನ್ನ ಯಾರೋ ಕಳಿಸಿರ್ಬೇಕು ಬಿಡಪ್ಪ ಅಂತ ಏನ್ ಮಾಡ್ತೀರಾ, ಕೆಳಗಡೆ ಬರ್ತಿರ್ತಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಬ್ಯಾಂಕ್ ಸಿಂಬಾಲ್ ಇರ್ತದಕ್ಕೆ, ಬ್ಯಾಂಕ್ ಸಿಂಬಾಲ್ ಇರುತ್ತೆ, ಬ್ಯಾಂಕ್ ಪ್ರೊಫೈಲ್ ಫೋಟೋ ಇರುತ್ತೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಅವು ಕಳಿಸಿರ್ತಾರೆ. ನೀವೇನ್ ಮಾಡ್ತೀರಾ, ಯಾರೋ ಕಳಿಸಿರ್ಬೇಕಂದ್ರೆ ಕ್ಲಿಕ್ ಮಾಡ್ಬಿಡ್ತೀರಾ. ಆ APK ಫೈಲ್ ವಾಟ್ಸಪ್ ಅಲ್ಲಿ ಬಂದಂತ APK ಫೈಲ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಮಿನಿಟ್ ಅಲ್ಲಿ 1 ಮಿನಿಟ್ ಅಲ್ಲಿ ನೀವು ಎಂಟರ್ ಅಮೌಂಟ್ ಖಾಲಿ ಆಗಿಬಿಡ್ತದೆ. ನೀವು ಅವ್ರಿಗೆ ಏನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಅಮೌಂಟ್ ಖಾಲಿ ಆಗಿಬಿಡ್ತದೆ. ಸೊ ಇಲ್ಲಿ ಮೊಬೈಲ್ ಕಂಪ್ಲೀಟ್ಲಿ ನೀವು ಅಕೌಂಟ್ ಅಲ್ಲಿ ಅಮೌಂಟ್ ಖಾಲಿ ಆಗುತ್ತೆ. ಇನ್ನೊಂದು ಏನಾಗತ್ತಪ್ಪ ಅಂದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಇದ್ದಂತ ಎಲ್ಲಾ ವೈಯಕ್ತಿಕ ಮಾಹಿತಿಗಳು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ನಿಮ್ಮ ಫೋಟೋ ಇರ್ಬೋದು, ಎಲ್ಲಾನು ಕೂಡ ಫ್ರಾಡ್ಸ್ಟರ್ಗೆ ಯಾವ ಕಳಿಸಿರ್ತಾನೆ ಅವ್ರಿಗೆಲ್ಲಾನು ಅವ್ನ ಕಂಟ್ರೋಲಿಗೆ ಹೋಗ್ಬಿಡುತ್ತದೆ. ನೀವು ಮೊಬೈಲ್ ನೋಡ್ತಿರ್ತೀರಾ, ಅವನು ನಿಮ್ಮ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ನೋಡ್ತಿರ್ತಾನೆ. ಸೊ ನಿಮಗೆ ಬರುವಂತ OTPಗಳು ಆಗಲಿ, ನಿಮ್ದೆಲ್ಲ ಎಲ್ಲ ವೈಯಕ್ತಿಕ ಮಾಹಿತಿಗಳು ಹೋಗಿರ್ತದೆ. ಮತ್ತೇನ್ ಮಾಡ್ತಾನೆ ಅವನು ನಿಮ್ ಇದ್ದಂತ ಮೊಬೈಲ್ ಇದ್ದಂತ ಫೋಟೋವನ್ನ ಎಲ್ಲ ಒಂಥರ ಗಲೀಜೆಲ್ಲ ಒಂಥರ ಮಾರ್ಕಿಂಗ್ ಮಾಡಿ ನಿಮಗೆಲ್ಲ 10 ಫೋಟೋ ಕಳಿಸಿ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ದಯವಿಟ್ಟು ಯಾವುದೇ ಅನ್ನೋನ್ ನಂಬರಿಂದ ಬಂದಂತ ಯಾವುದೇ APK ಫೈಲ್ ಆಗಲಿ, ಯಾವುದೇ ಲಿಂಕ್ ಆಗಲಿ, ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಕ್ ಹೋಗಬೇಡಿ. ಇದು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಗೊತ್ತಾ, ಇಲ್ಲಿ ಓದೋರಿಗೆ ಅಷ್ಟೊಂದು ಸ್ವಲ್ಪ ನಾಲೆಜ್ ಇದ್ದವರು ಕ್ಲಿಕ್ ಮಾಡಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆಪ್ಪ ಅಂದ್ರೆ, ನಾ ಈ ವಿಷಯ ಯಾಕೆ ಹೇಳ್ಬೇಕಪ್ಪ ಅಂದ್ರೆ, ಇಲ್ಲಿ ಬಹಳ ಜನ ತಾಯಿಗಳು ಬಂದಿಲ್ಲ. ಇಲ್ಲಿ ಇವಾಗಿನ ಮಕ್ಕಳಿಗೆ ಒಂದು ಊಟ ಕುಡಿಯೋದು ನಡೀತದೆ, ಮೊಬೈಲ್ ಬೇಕು ಅವರಿಗೆ. ಮಕ್ಕಳು ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಮೊಬೈಲಿಗೆ. ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಮಗು ಹಠ ಮಾಡ್ಬಿಟ್ರೆ ಅವ್ರ ಕೈ ಮೊಬೈಲ್ ಕೊಟ್ಬಿಡೋದು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಮಗು ಮೊಬೈಲ್ ನೋಡ್ತಾ ಇರ್ತಾರೆ, ನಿಮ್ ಮಗು ಗೊತ್ತಾಗಲ್ಲ ಯಾವ್ದು APK ಫೈಲ್, ಯಾವ ಹ್ಯಾಕಿ ಫೈಲ್ ಗೊತ್ತಾಗಿಲ್ಲ. ಅವ್ನು ಯಾವ್ದೋ ರೀಲ್ಸ್ ನೋಡ್ತಿರ್ತಾನೆ, ಇಲ್ಲ ಯಾವ್ದೋ ಗೇಮ್ ಆಡ್ತಿರ್ತಾನೆ. ಸ್ಮಾರ್ಟ್ ಫೋನ್ ನಲ್ಲಿ ಇದು ಬರ್ತಿರ್ತದೆ, ಅಲ್ಲಿ
ಬಂದಿರ್ತದೆ, ಅದ್ರ ಜೊತೆ ಯಾವುದೋ ಒಂದು ಲಿಂಕ್ ಬರ್ತಾನೆ ಇರ್ತದೆ ಅಲ್ಲಿ, ನಾವು ಯಾವ್ದು ಲಿಂಕ್ಸ್ ನೋಡ್ಬೇಕಾದ್ರೆ ಅಂತ ಲಿಂಕ್ಸ್ ನ ಮಕ್ಕಳಿಗೆ ಗೊತ್ತಾಗಲ್ಲ, ಅವ್ರಿಗೆ ಅದನ್ನು ಕ್ಲಿಕ್ ಮಾಡ್ಬಿಡ್ತಾರೆ. ಕ್ಲಿಕ್ ಮಾಡ್ಬಿಡ್ದೆ ಏನಾಗುತ್ತೆ, ಕಂಪ್ಲೀಟ್ ನಿಮ್ಮ ಅಕೌಂಟ್ ದುಡ್ಡು ಖಾಲಿಯಾಗಿರುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ ಅದು. ನಮ್ಮಲ್ಲಿ ಸ್ಟೇಷನ್ಗೆ ಬರ್ತಾರೆ, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ, ಬಂದು ಕಂಪ್ಲೇಂಟ್ ಕೊಡ್ತಾರೆ, ಸರ್ ನಾನು ಏನೂ ಮಾಡಿಲ್ಲ ಸರ್, ಬ್ಯಾಂಕಿಗೆ ಹೋಗಿದೆ, ನನ್ನ ಅಕೌಂಟಲ್ಲಿ ₹1 ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ. ಅವ್ರು ನಾವು ಏನನ್ನ ಯಾರಿಗೆ OTP ಹೇಳಿಲ್ಲ ಸರ್, ನಾನು ಯಾವ್ದು ಲಿಂಕ್ ಕ್ಲಿಕ್ ಮಾಡಿಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಆಮೇಲೆ ಅವ್ರ ಮೊಬೈಲ್ ತಗೊಂಡು ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಏನು ಮಾಡಿದಾರೆ ಗೊತ್ತಾಗುತ್ತೆ ನಮಗೆ. ಸೊ ದಯವಿಟ್ಟು ಸ್ಮಾರ್ಟ್ ಫೋನ್ ಯಾವ ಮೊಬೈಲ್ ಮಕ್ಕಳಿಗೆ ಯಾವ್ದು ಮೊಬೈಲ್ ಮಕ್ಕಳಿಗೆ ಕೊಡಕ್ಕೆ ಹೋಗಲ್ಲ ಒಂದೇನು. ಇನ್ನೊಂದೇನಪ್ಪಾ ಅಂದ್ರೆ ಎಸ್ಪೆಷಲಿ ಯಾವ ಮೊಬೈಲ್ ಕೊಡಬಾರ್ದಪ್ಪ ಅಂದ್ರೆ ಯಾವ ಅಕೌಂಟಿಗೆ ನಿಮ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ಒಂದು ಮೊಬೈಲ್ ನಂಬರ್ ಮಾತ್ರ ದಯವಿಟ್ಟು ಮಕ್ಕಳಿಗೆ ಕೊಡಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ, ಹಂಗಾಗ್ಬಿಡುತ್ತದೆ. ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮಲ್ಲಿ ರಿಟೈರ್ಡ್ ಎಂಪ್ಲಾಯ್ ಇದ್ದಾರೆ, ಒಬ್ರು ರಿಟೈರ್ಡ್ ಎಂಪ್ಲಾಯ್ ಇದ್ದಾರೆ, 75 ಏಜ್ ಆಯ್ತು ಅವರಿಗೆ, ರಿಟೈರ್ಮೆಂಟ್ ಬಂದಿದ್ದು ದುಡ್ಡು ಅವ್ರ ಅಕೌಂಟ್ ಅಲ್ಲಿ ಇರುತ್ತದೆ. ಅವ್ರಿಗೆ ಏನು ಗೊತ್ತೇ, ಅವರಿಗೆ ಪಾಪ ಏಜ್ ಆಗಿದೆ, ಮನೆ ಮಕ್ಕಳಿದ್ದಾರೆ, ಅವರಿಗೆ ಅವ್ರು ಯಾರಿಗೂ OTP ಹೇಳಿಲ್ಲ, ಏನು ಮಾಡಿಲ್ಲ ಅವರು, ಆಯ್ತಾ, ಏನೇನು ಮಾಡಿಲ್ಲ ಅವರು. ಹುಡುಗರ ಮೊಬೈಲ್ ಆಟಾಡ್ಕೊಂಡು ನೋಡಿದ್ದಾರೆ, ಅಕೌಂಟ್ ಅಲ್ಲಿ ಒಂದು 22 ಲಕ್ಷ ದುಡ್ಡು ಇರುತ್ತೆ, 22 ಲಕ್ಷ ದುಡ್ಡು ರಿಟೈರ್ಮೆಂಟ್ ದುಡ್ಡು ಬಂದಿರುತ್ತೆ ಅವರಿಗೆ. ಇವ್ರೇನ್ ಮಾಡ್ತಾರೆ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಮಾಡ್ಬಿಡ್ತಾರೆ. ಆ ಮಕ್ಕಳೆಲ್ಲ ಯಾವುದೋ ವಾಟ್ಸಪ್ ಬಂದಿದ್ದು ಅಲ್ಲಿ ಎಲ್ಲ ಯಾವುದೋ ಲಿಂಕ್ ಕ್ಲಿಕ್ ಮಾಡ್ಬಿಟ್ಟಿದ್ದಾರೆ. ಲಿಂಕ್ ಎಲ್ಲ ಕ್ಲಿಕ್ ಮಾಡಿ ಇವ್ರ ಅಕೌಂಟ್ ದುಡ್ಡು 22 ಲಕ್ಷ ದುಡ್ಡು ಖಾಲಿ ಆಗಿಬಿಟ್ಟಿದೆ, 22 lakhs ಅಮೌಂಟ್ ಎಲ್ಲ ಹೋಗ್ಬಿಟ್ಟಿದೆ. ಅವ್ರಿಗೆ 2-3 ತಿಂಗಳಾದ್ಮೇಲೆ ಅವ್ರಿಗೆ ಗೊತ್ತೇ ಆಗಿಲ್ಲ, ದುಡ್ಡು ಅವ್ರು ನೋಡಕ್ಕೆ ಹೋಗಿಲ್ಲ. ಮೊನ್ನೆ ಯಾವ್ದು ದುಡ್ಡು ಬೇಕಂದ್ರೆ ಬ್ಯಾಂಕಿಗೆ ಹೋಗಿದ್ದಾರೆ, ನೋಡ್ತಾರೆ ಅವ್ರ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದೆ. ಆಮೇಲೆ ನಮ್ಮಲ್ಲಿ ಬಂದು ಹೇಳ್ತಾರೆ, ಸರ್ ಈ ಥರ ಆಯ್ತು ಸರ್ ಅಂತ ಹೇಳ್ತಾರೆ. ಆಮೇಲೆ ಸರ್ ನಾವು ಏನೂ ಮಾಡಿಲ್ಲ ಸರ್, ದುಡ್ಡು ಹೋಗಿದೆ. ನಾವು ಆಮೇಲೆ ಅವ್ರ ಮೊಬೈಲ್ ತಗೊಂಡು ಸ್ಕ್ಯಾನ್ ಮಾಡಿ ನೋಡಿದಾದ್ರೆ ಅವ್ರು ಯಾವ ಲಿಂಕ್ ಕ್ಲಿಕ್ ಮಾಡಿರ್ತಾರೆ, ದುಡ್ಡು ನೋಡಿದರೆ ಜಾರ್ಖಂಡ್, ಬಿಹಾರ ಅಲ್ಲಿ ಹೋಗಿದೆ ದುಡ್ಡು. ಸೊ ದಯವಿಟ್ಟು ಈ ತರ ಯಾವ್ದು ಮಕ್ಕಳಿಗೆ ಮೊಬೈಲ್ ಕೊಡಕ್ ಹೋಗಬಾರ್ದು. ಎರಡನೇದು ಇನ್ನೊಂದು, ನೀವೆಲ್ಲ ಮನೆಯಲ್ಲಿ ಎಲ್ಲ ಹೌಸ್ ವೈಫ್ ಇರ್ತೀರಾ ಅನ್ಕೊಳ್ಳೋಣ. ಈಗ ಹೌಸ್ ವೈಫ್ ಇರ್ತೀರಾ, ನಿಮ್ಗೆಲ್ಲ ನಿಮ್ಮ ಯಜಮಾನರು ಬೇರೆ ಯಾವ್ದು ಕೂಲಿ ಕೆಲಸನೋ ಯಾವ್ದೋ ಪಾರ್ಟ್ ಟೈಮ್ ಜಾಬ್ ಏನೋ ಕೆಲಸ ಮಾಡ್ತಿರ್ತೀರಾ. ಇವಾಗ ಇಲ್ಲಿ ಇನ್ನೊಂದು ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಹೆಣ್ಮಕ್ಳು ಬಹಳ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಪಾರ್ಟ್ ಟೈಮ್ ಜಾಬ್ ಅಂತ ಟೆಲಿಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಅಡ್ವರ್ಟೈಸ್ ಬಂದಿರ್ತದೆ. ಏನಂತ, ಈಗ ನಾವು ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ, ನೀವು ಈ ತರ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ, ನೀವು ಅಡ್ವರ್ಟೈಸ್ ಬಂದಿರ್ತದೆ. ನೀವೇನ್ ಮಾಡ್ತೀರಾ ಪಾಪ, ಆಸೆ ಏನ್ ಮಾಡ್ತೀರಾ, ಮನೇಲಿ ಕುತ್ಕೊಂಡು ಖಾಲಿ ಏನ್ ಕೆಲಸ ಮಾಡೋದು, ಯಾವ್ದೋ ಒಂದು ಸಣ್ಣ ಕೊಟ್ಟು ಅಮೌಂಟ್ ನಮಗೆ ಬರುತ್ತಲ್ಲ ಅಂತ ಆಸೆ ಏನ್ ಮಾಡ್ತೀರಾ, ಅದು ಯಾವ್ದೋ ಒಂದು ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಕೆಲಸ ಮಾಡೋದು, ಒಂದು ಅಡ್ವರ್ಟೈಸ್ ನೀವು ನಂಬಿ ಹೋಗ್ಬಿಡ್ತೀರಾ. ಸೊ ಅಲ್ಲಿ ನಿಮ್ ಸ್ಟಾರ್ಟಿಂಗ್ ಅವ್ರು ಅಮೌಂಟ್ ಕೊಡ್ತಾರೆ, ಕೊಡಂಗಿಲ್ಲ ಅಂತಲ್ಲ. ಪಾರ್ಟ್ ಟೈಮ್ ಜಾಬ್ ನಿಮ್ಗೆ ಕೆಲಸ ಕೊಡ್ತಾರೆ, ಅವ್ರು ಕೊಡಂಗಿಲ್ಲ ಕೆಲಸ ಅಂತಲ್ಲ. ಸ್ಟಾರ್ಟಿಂಗ್ ನಿಮ್ಗೆ ಯಾವ್ದೋ ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಅಂದ್ರೆ ಯಾವ್ದೋ ಅಂದ್ರೆ ಯಾವ್ದೋ ಹೋಟೆಲ್ ಲೈಟ್ ಮಾಡೋದು, ರಿವ್ಯೂ ಕೊಡೋದಾಗ್ಲಿ, ಒಂದು ಯಾವ್ದೋ ಒಂದು ಟಾಸ್ಕ್ ಕೊಡ್ತಾರೆ. ಡೈಲಿ ₹200-300 ಕೊಡ್ತಾರೆ ಸ್ಟಾರ್ಟಿಂಗ್. ಆಮೇಲೆ ಸ್ಟಾರ್ಟಿಂಗ್ ಪ್ರಾಫಿಟ್ ಕೊಟ್ಟಿದ ಮೇಲೆ ಏನ್ ಮಾಡ್ತಾರೆ, ನಿಮ್ ಸಾವಕಾಶ ಏನ್ ಮಾಡ್ತಾರೆ, ಮೈಂಡ್ ಡೈವರ್ಟ್ ಮಾಡ್ತಾರೆ ಅವರು. ಇದು ನಿಮ್ಗೆ ಇದೊಂಥರ ಜಾಬ್ ಇದ್ರೆ, ಇನ್ನೊಂಥರ ಹೊಸ ಆಫರ್ ಕೊಡ್ತಾ ಇದೀವಿ, ಇಷ್ಟೊಂದು 10,000 20,000 ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ದುಡ್ಡು ನಿಮ್ಗೆ ಪ್ರಾಫಿಟ್ ಕೊಡ್ತೀವಿ ಅಂತ ಬರ್ತದಂತ ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಬಿಡ್ತಾರೆ. ಅದಕ್ಕೂ ನಿಮ್ಗೆ ಪ್ರಾಫಿಟ್ ಕೊಡ್ತಾರೆ ಅವರು. ಎಲ್ಲಿ ತನಕ ಕೊಡ್ತಾರೆ, ನೀವು ಯಾವಾಗ ನಿಮ್ಗೊಂದು ನಂಬಿಕೆ ಬಂದ್ಬಿಡ್ತದೆ,
ಆಗಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ ಅಲ್ಲಿ ಇಲ್ಲಿ ನಮಗೆ ದುಡ್ಡನ್ನ ಯಾರು ಹಾಕಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಮೋಸ್ಟ್ ಕಾಮನ್ ಪ್ರಾಡಕ್ಟ್ ಇದೆ ಲೋನ್ ಕೊಡ್ತೇವೆ ಅಂತ. ಈ ಸಾಮಾನ್ಯವಾಗಿ ಲೋನ್ ಎಲ್ಲರಿಗೆ ಬೇಕಾಗಿರ್ತದೆ. ಲೋನ್ ಕೆಲವೊಂದು ದುಡ್ಡಿನ ಅವಶ್ಯಕತೆ ಇದೆ, ಲೋನ್ ಪ್ರಾಡಕ್ಟ್ ಆಗುತ್ತೆ. ಲೋನ್ ಯಾವ ತರ ಪ್ರಾಡಕ್ಟ್ ಅಪ್ಪ ಅಂದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ, ಯಾರೋ ನಿಮಗೆ ಕಾಲ್ ಮಾಡ್ತಾರೆ, ನಿಮ್ ಜನ ಡೀಟೇಲ್ಸ್ ಕೇಳ್ತಾರೆ, ಏನ್ ಕೆಲಸ ಮಾಡ್ತೀವಿ ಯಾವುದು ಅಂತ. ನಾವು ನಿಮಗೆ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೆ ಅವಶ್ಯಕತೆ ಇಲ್ಲ, ಬಟ್ ಕೆಲವೊಂದು ಅವಶ್ಯಕತೆ ಇರುತ್ತೆ, ಲೋನಿನ ಅವಶ್ಯಕತೆ ಇರುತ್ತೆ. ನಿಮ್ಗೆಲ್ಲ ಒಂದು ಆಫರ್ ಕೊಡ್ತಾರೆ, ನೀವು ಬ್ಯಾಂಕಿಂಗ್ ಇಂದ ನಾವು ನಿಮಗೆ ಕಡಿಮೆ ಕೊಡ್ತೀವಿ, ಕಡಿಮೆ ಇಂಟ್ರೆಸ್ಟ್ 8% 7% ಅಲ್ಲಿ ನಮಗೆ ಇಂಟ್ರೆಸ್ಟ್ ಲೋನ್ ಕೊಡಿಸ್ತೀವಿ. ಸೊ ನೀವು ನಮ್ಮಲ್ಲಿ ಲೋನ್ ತಗೊಳ್ಳಿ, ಪೇಪರ್ ಜಾಸ್ತಿ ಬೇಕಾಗಿಲ್ಲ, ಏನು ಎಕ್ಸ್ಟ್ರಾ ಪೇಪರ್ ಚಾರ್ಜ್ ಮಾಡಲ್ಲ, ಏನು ಸರ್ವಿಸ್ ಚಾರ್ಜ್ ಮಾಡಲ್ಲ, ಲೋನ್ ತಗೊಳ್ಳಿ ನೀವು ಟೆಂಪ್ಟ್ ಮಾಡ್ಬಿಡ್ತಾರೆ. ನಿಮ್ ಜೊತೆ ಕನ್ನಡದಲ್ಲಿ ಪಕ್ಕ ಕನ್ನಡದಲ್ಲಿ ಮಾತಾಡ್ತಾರೆ, ಅವರು ಕನ್ನಡದಲ್ಲೇ ಮಾತಾಡ್ತಾರೆ, ನಿಮ್ಗೆ ಒಂಥರ ವಿಶ್ವಾಸ ಬರೋಂಗೆ ಮಾತಾಡ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ನಿಮ್ಗೊಂದು 10 ಲಕ್ಷ 20 ಲಕ್ಷ ಲೋನ್ ಕೊಡ್ತೀನಿ ಹೇಳ್ಬಿಡ್ತಾರೆ, ನಂಬಿಸ್ಬಿಡ್ತಾರೆ. ನಂಬಿಸಿ ನಿಮ್ ಕಡೆ ಎಲ್ಲ ಡಾಕ್ಯುಮೆಂಟ್ ತಗೊಂಡ್ಬಿಡ್ತಾರೆ. ತಗೊಂಡು ಏನ್ ಮಾಡ್ತಾರೆ, ಆಮೇಲೆ ನಿಮಗೆ ಲೋನ್ ಕೊಡಂಗಿಲ್ಲ. ನಿಮಗೆ ನಿಮ್ಗೆ 20 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ, ಇವಾಗ ನಾಳೆ ರಿಲೀಸ್ ಮಾಡ್ತೇವೆ ನಾವು, ಇಷ್ಟು ಅಮೌಂಟ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ನಿಮ್ ಜೊತೆ 1 ವಾರ ಮಾತಾಡಿರ್ತಾರ, ನೀವೇನು ಕೊಟ್ಟಿರ್ತಾರೆ, ನಮ್ಮವ್ರು ಇದ್ದಾರೆ, ನಿಮ್ಮ ಕರ್ನಾಟಕದವ್ರು ಇದ್ದಾರೆ, ನಂಬಿ ಹಾಕ್ಬಿಡ್ತಾರೆ, ಅಡ್ವಾನ್ಸ್ ಎಲ್ಲ ದುಡ್ಡು ಹಾಕ್ಬಿಡ್ತಾರೆ. ಅವ್ರನ್ನ ಅಡ್ವಾನ್ಸ್ ದುಡ್ಡು ಹಾಕಿ ಯಾವುದೇ ಕಾಲಕ್ಕೂ ಅವರು ₹1 ಲೋನ್ ಕೊಡಂಗಿಲ್ಲ. ನಿಮ್ಗೆ ನೆನಪಿರ್ಲಿ, ನಮ್ ಇಲ್ಲೇ ಬ್ಯಾಂಕ್ ಅವ್ರು ಬಂದಿದ್ದಾರೆ, ಒಂದು ಲೋನ್ ತಗೋಬೇಕಪ್ಪ ಅಂತ ನಾವು ಬ್ಯಾಂಕಿಗೆ ಎಷ್ಟು ಅಡ್ಡಾಡ್ಬೇಕಂತ, ಆಯ್ತಾ? ನಾವೇ ಖುದ್ದಾಗಿ ನಮ್ ಎಲ್ಲಾ ಡಾಕ್ಯುಮೆಂಟ್ ಅವರು ಎಷ್ಟೋ ಎನ್ಕ್ವೈರಿ ಮಾಡ್ತಾರೆ. ಯಾಕಂದ್ರೆ ಅವ್ರ ಡ್ಯೂಟಿ ಅದು ಇರುತ್ತದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆ ಥರ ಇರುತ್ತೆ. ಸೊ ನಾವು ಖುದ್ದಾಗಿ ಬ್ಯಾಂಕಿಗೆ ಹೋಗಿ ಅಷ್ಟೊಂದು ದಿನ ಅಡ್ಡಾಡಿದ್ರೆ ನಮ್ಗೆ ಲೋನ್ ಅಷ್ಟು ಇಮಿಡಿಯೇಟ್ ಆಗಿ ಸಿಗಂಗಿಲ್ಲ. ಯಾವನೋ ವ್ಯಕ್ತಿ ಎಲ್ಲೋ ಕುತ್ಕೊಂಡು ನಮ್ಗೆ ಅಡ್ವಾನ್ಸ್ ಆಗಿ ಲೋನ್ ಕೊಡ್ತಾನಪ್ಪ ಅಂದ್ರೆ ಅದು 100% ಸುಳ್ಳು ಇರುತ್ತೆ. ದಯವಿಟ್ಟು ಯಾವುದೇ ನಿಮಗೆ ಫೋನ್ ಮುಖಾಂತರ ಬಂದಂತ ಯಾವುದೇ ಲೋನ್ ಆಫರ್ನ ಸ್ಟೇಟ್ ಅಲ್ಲಿ ರಿಜೆಕ್ಟ್ ಮಾಡಬೇಕು. ಬಳ್ಳಾರಿ ಇವರ ವತಿಯಿಂದ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಹಾಜರಾದ ಮಾನ್ಯ ಶ್ರೀ ಎಲ್ಲ ರಮೇಶ್ ಬಾಬು ಸರ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಬಳ್ಳಾರಿ ಅವರಿಗೆ, ವೇದಿಕೆ ಮೇಲಿದ್ದಂಥ ಇವರಿಗೆ ಮತ್ತು ಶ್ರೀ ಗಿರೀಶ್ ಕುಲಕರ್ಣಿ ಸರ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಳ್ಳಾರಿ ಅವರಿಗೆ, ಮತ್ತು ಶಿವಲಿಂಗ HK ವಲಯ ವ್ಯವಸ್ಥಾಪಕರು ಗುಲ್ಬರ್ಗ ವಿಭಾಗ, ಮತ್ತು ಮಂಜುನಾಥ್ IM ಪ್ರಾದೇಶಿಕ ವ್ಯವಸ್ಥಾಪಕರು ಹೊಸಪೇಟೆ ಇವರಿಗೆ, ಮತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಇತರೆ ಸಿಬ್ಬಂದಿಯವರಿಗೆ ನಮಸ್ಕಾರ. ಈ ಕಾರ್ಯಕ್ರಮದ ಈಗ DYSP ಸಾಹೇಬರು ಬಹಳ ತಮಗೆಲ್ಲ ಅಚ್ಚುಕಟ್ಟಾಗಿ ಹೇಳಿದರು. ಈ ದಿನ ಬಹಳ ಜನ ಬರೀ ಇಲ್ಲಿ ಆಕ್ಟಿವಿಟೀಸ್ ಕೆಲಸಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಆಕ್ಟಿವಿಟೀಸ್ ಕೆಲಸಗಳು ಮಾಡಿದರೆ ಅವ್ರಿಗೆ ಬಹಳ ಸುಲಭವಾಗಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅದೇ ಕೆಲಸಕ್ಕೆಲ್ಲ ನಿಂತಿದ್ದಾರೆ ಜನ. ನಾವು ಮತ್ತೆ ನೀವು ಎಲ್ಲರೂ ಬಹಳ ಹುಷಾರಾಗಿರ್ಬೇಕು ಈ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ಜನ ಕಷ್ಟಪಟ್ಟು ದುಡಿಯೋದಕ್ಕಿಂತ ಬಹಳ ಸುಲಭವಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿಕೊಂಡು ಜೀವನ ಮಾಡೋಂಥ ಜನಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವತ್ತು. ಈ ಕಾರ್ಯಕ್ರಮ ಏನು ಸಾರು ಹಮ್ಮಿಕೊಂಡಿದ್ರು, ಎಲ್ಲರಿಗೆ ಒಳ್ಳೆಯ ಒಂದು ಎಲ್ಲ ಕುಟುಂಬಸ್ಥರಿಗೆ, ಎಲ್ಲ ಹೆಣ್ಣುಮಕ್ಕಳಿಗೆ ಇವತ್ತು ಅವರು ಕುಟುಂಬವನ್ನು ಒಳ್ಳೆಯ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಜೀವನ ಮಾಡೋಕ್ಕೆ ಇದೊಂದು ಒಳ್ಳೆಯ ಇದೆ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವತಿಯಿಂದ ಎಷ್ಟು ಒಳ್ಳೆಯ ಒಂದು ಕೆಲಸ ಆಗ್ತಾ ಇದೆ ಅಂತ ಇವತ್ತು ಜನ ಸೇರಿರ್ತಕ್ಕಂಥ ಜನಸಂಖ್ಯೆಯಿಂದ ಗೊತ್ತಾಗ್ತಾ ಇದೆ ನಮಗೆ. ಇದು ಒಳ್ಳೆಯ ವ್ಯವಸ್ಥಿತವಾಗಿ ಇದು ಮಾಡ್ತಾ ಇದ್ದಾರೆ ಸಾರು. ನೀವು ಕೂಡ ಒಳ್ಳೆ ಇಲ್ಲಿವರೆಗೂ ಇದೇ ರೀತಿ ಒಳ್ಳೆಯ ಒಂದು ಸಾಲ ಸೌಲಭ್ಯವನ್ನು ಪಡೆದು ಅಚ್ಚುಕಟ್ಟಾಗಿ ಅವರಿಗೆ ಮರುಪಾವತಿಸಿದಲ್ಲಿ ನಿಮಗೆ ಅವರು ಹೆಚ್ಚಿನ
ಸಹಾಯ ಮಾಡೋಕ್ಕೆ ಇನ್ನೂ ಅನುಕೂಲ ಆಗ್ತಾ ಇದೆ. ನನಗೆ ಸಾರ್ ಹೇಳಿದರು, ಸರ್ ನಮ್ಮ ಸಂಸ್ಥೆಯಿಂದ ಈ ಏನಿದೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡಿಂದ ನಾವೆಲ್ಲ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ, ಬಡ ಕುಟುಂಬಗಳಿಗೆ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಇತರೆ ಎಲ್ಲ ಅವರು ಕಾರ್ಯಕ್ರಮಗಳಿಗೆಲ್ಲ ನಾವೆಲ್ಲ ಬಹಳ ಸಹಾಯ ಮಾಡ್ತಿದ್ದೀವಿ. ಈ ಥರ 16-17 ರಾಜ್ಯದಲ್ಲಿ ಈ ಒಂದು ನಮ್ಮ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರು. ಬಹಳ ಸಂತೋಷ ಆಯಿತು. ಯಾಕಂದರೆ ಈಗೆಲ್ಲ ನಮ್ಮ ಭಾರತ ದೇಶ ಮತ್ತು ನಮ್ಮ ಬಡ ಕುಟುಂಬ, ಬಡ ಜನರು ಭಾಳ ಜನ ಇದ್ದಾರೆ. ಇವತ್ತು ಮನೆಯಲ್ಲಿ ದುಡಿಯೋರು ಒಬ್ಬರು, ತಿನ್ನುವವರು ಎಲ್ಲ ಮನೆಗೆ ಭಾಳಷ್ಟು ಜನ ಇರ್ತಾರೆ. ಹೀಗಾಗಿ ಈ ಒಂದು ಏನಿದೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡಿಂದ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯ ಒಂದು ಸಹಾಯ ಮಾಡ್ತಿದ್ದಾರೆ. ಏನವರು ಸಹಾಯ ಮಾಡ್ತಿದ್ದಾರೆ ಅದು ಚೆನ್ನಾಗಿ ಇದೇ ರೀತಿ ಮಾಡ್ಕೊಂಡು ಹೋಗಿ ನೀವು ಅವರು ಇಬ್ಬರು ಒಂದೇ ಒಗ್ಗಟ್ಟಿನಿಂದ ಒಳ್ಳೆಯ ವ್ಯವಸ್ಥಿತವಾಗಿದ್ದರೆ ಈ ಸಂಸ್ಥೆಯು ಇನ್ನು ಸುಮಾರು 100 ವರ್ಷ ಗಟ್ಟಲೆ ನಡೆಯಬಹುದು ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಇದು ಏನು 17 ರಾಜ್ಯದಲ್ಲಿ ಆಗಿದೆ, ಈ ಸಂಸ್ಥೆಯ ಸಹಾಯವು ಇಡೀ ಭಾರತ ದೇಶಕ್ಕೆ ಆದರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಭಾರತ ದೇಶದ ಬಡ ರಾಜ್ಯ, ಬಡ ಕುಟುಂಬರು ಭಾಳ ನಮ್ಮಲ್ಲಿ ಎಲ್ಲ ಜನಾಂಗದಲ್ಲಿ ಬಡ ಜನರು ಜಾಸ್ತಿ. ನನಗೆ ಕೇಳಿದರೆ ಒಂದು 75% ಬಡ ಕುಟುಂಬ, ಬಡ ಜನರೇ ಜಾಸ್ತಿ ಅಂತ ನನಗೆ ಅನಿಸ್ತೈತೆ. ಯಾಕಂದರೆ ಈಗೆಲ್ಲ ಭಾಳ ಎಲ್ಲ ಕಾಂಪಿಟೇಷನ್ ಆಗಿದೆ. ಎಜುಕೇಷನು ಎಲ್ಲದರಲ್ಲಿ ಕಾಂಪಿಟೇಷನ್ ಇದೆ. ಇವತ್ತು ಎಜುಕೇಷನ್ನಲ್ಲೇನು ಭಾಳ ಕಾಂಪಿಟೇಷನ್ ಇದೆ. ಈಗೇನು ನಮಗೆ ಗೊತ್ತಿದ್ದಂಗೆ ಈಗ ಬಡ ಜನರು ನಾವು ಎಜುಕೇಷನ್ ಓದಿಲ್ಲ, ಆದರೆ ನಮ್ಮ ಮಕ್ಕಳಾದರೂ ಓದಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಾವೊಂದು ಅನ್ಎಜುಕೇಟೆಡ್ಸ್ ಇದ್ದೀವಿ ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಇದೆ, ನನಗೆ ಕಾಣ್ತಾ ಇದೆ. ನಾನು ನೋಡ್ತಾ ಇದ್ದೀನಿ. ಈಗ ಎಲ್ಲರ ಮಕ್ಕಳು ಕಾಂಪಿಟೇಷನ್ನಿಂದ ಓದಿಸ್ತಾ ಇದ್ದಾರೆ, ಎಲ್ಲ ಬಡ ಜನರ ಮಕ್ಕಳು. ಇದೇ ರೀತಿಯಾಗಿ ಸಂಸ್ಥೆಯ ಸಹಾಯ ತಗೊಂಡು ನೀವು ಕೂಡ ಒಳ್ಳೆ ಇನ್ನೂ ಚೆನ್ನಾಗಿ ಬೆಳೀಲಿ, ನೀವೆಲ್ಲರೂ ಎಲ್ಲ ಹಿತವಂತರಾಗಲಿ ಅಂತ ನಾನು ಕೇಳಿಕೊಂಡು ನನಗೆ ಕಾರ್ಯಕ್ರಮಕ್ಕೆ ಮೊನ್ನೆ ತಹಸೀಲ್ದಾರ್ ಮೇಡಮ್ ಬರಬೇಕಾಗಿತ್ತು. ಅವರು DC ಸಾಹೇಬರು ಮೀಟಿಂಗ್ ಹೋಗಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ, ಮೇಡಮ್ ಈ ಥರ ಕಾರ್ಯಕ್ರಮ ಇದೆ, ತಮಗೆ ಉದ್ಘಾಟನೆ ಇದು ಹುದ್ದೆಗೆ ನಿಮಗೆ ಅವರು ಇನ್ವೈಟ್ ಮಾಡಿದ್ದಾರೆ, ಆ ಥರ ಹೋಗ್ಬೇಕಂತ ಹೇಳಿದ್ರೆ, ಇಲ್ಲ ಸರ್ ನನ್ನ ಪರವಾಗಿ ನೀವು ಹೋಗ್ರಿ DC ಸಾಹೇಬರು ಮೀಟಿಂಗ್ನಲ್ಲಿ ಅಂತ ಹೇಳಿದರು. ನನಗೆ ಇಲ್ಲಿ ಬರೋಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮತ್ತು ನಾನು ಬಂದು ಈ 2 ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಗೆ ಧನ್ಯವಾದಗಳು ಹೇಳಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಮತ್ತು ಗಿರೀಶ್ ಕುಲಕರ್ಣಿ ಅವರು LDM ಅವರು ಅವಕಾಶನ ನಾವು ದಯವಿಟ್ಟು ಕ್ಷಮೆ ಇರಲಿ ಅಂತ ಗಿರೀಶ್ ಜೊತೆ ಧನ್ಯತೆ. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸದಸ್ಯರೇ, ಆಕ್ಸಿಸ್ ಬ್ಯಾಂಕಿನ ಸದಸ್ಯರೇ, ಹಾಗೂ ಇಲ್ಲಿ ಬಂದಿರುವಂಥ ಆಕ್ಸಿಸ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಹಾಗೂ ಪತ್ರಕರ್ತರೇ, ಹಾಗೂ ನನ್ನ ಮಿತ್ರರಾದಂಥ ಮಾಧ್ಯಮ ಮಿತ್ರರೇ. ಮುಖ್ಯವಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಿಂದ ತಮಗೆ ಹೇಳಿದ್ದಾರೆ, ಉಪತಹಸೀಲ್ದಾರ್ ಸಹ ತಮಗೆ ಹೇಳಿದ್ದಾರೆ, ಬ್ಯಾಂಕ್ಸಲ್ಲಿ ನಡೀತಾ ಇರುವಂಥ ವಹಿವಾಟುಗಳ ಅಷ್ಟು ಮಾತ್ರ ನಾವು ಅದನ್ನು ಕಾಪಾಡೋಕ್ಕಾಗುತ್ತೆ ಅಂತೇಳಿ, ಏನು ಫ್ರಾಡ್ ಆಗುತ್ತೆ ಅನ್ನೋದನ್ನು ನಾನು ನನ್ನ ಇದರಿಂದ ಆರೋಗ್ಯದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲು ಮಾತ್ರ ನಾನು ಮಾತನಾಡುತ್ತೇನೆ. ಇದು ತಾಯಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ 30 ವರ್ಷ ಮೇಲಿದೆ ಅಂದರೆ ಹೈಪರ್ ಟೆನ್ಷನ್, ಶುಗರ್ ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಬರೆಯುವಂಥ ಇದಿರುತ್ತೆ. ಎಮರ್ಜೆನ್ಸಿಗೆ ನಮ್ಗೆ ಏನನ್ನ ಬಂದಿದೆ ಅಂದರೆ ನಾವು ಹತ್ರ ಇರುವಂಥ ಆಸ್ಪತ್ರೆಗೆ ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗಬೇಕಂದ್ರೆ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಈಗ ಸರ್ಕಾರದಲ್ಲಿ ಎಲ್ಲ ಸೌಲಭ್ಯಗಳನ್ನು ನೀಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಎಷ್ಟು ಜನ ಹೆಣ್ಮಕ್ಳಿಗೆ ಇವತ್ತಿನ ದಿನ ನಾನು ನಮಗೆ ಮಾಹಿತಿಯನ್ನು ನೀಡಿ ಖಂಡಿತ ಉಪಯೋಗ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ಆಗ್ತದೆ.
ತಾಯಂದಿರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ತಮ್ಮಲ್ಲಿ ಹಿರಿಯರಾಗಿರ್ಬೋದು, ಯಾರೇ ಇರಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಸಾಂಕ್ರಾಮಿಕ ಆಗಿರ್ಬೋದು, ಅಸಾಂಕ್ರಾಮಿಕ ಕಾಯಿಲೆ ಆಗಿರ್ಬೋದು. ಇದರಲ್ಲಿ ನೀವು ತಮ್ಮಲ್ಲಿರುವಂಥ ಅಂದರೆ ಮಿಲ್ಲಾಪೇಟಲ್ಲಿ ಆಗಲಿ ಅಥವಾ ಟೋಲ್ ಬಜಾರಲ್ಲಾಗಲಿ ಇರುವಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆಗಳು ಮಾಡುವುದು ಜೊತೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ನಾವು ನೀಡ್ತಾ ಇದ್ದೀವಿ. ತಮಗೆ ಬರಬೇಕಾಗಿರುವಂಥ ಬೆನಿಫಿಟ್ಸನ್ನು ಬ್ಯಾಂಕಿಂದ ಗರ್ಭಿಣಿ ಹೆಣ್ಮಗಳಾದರೆ ICDC ಡಿಪಾರ್ಟ್ಮೆಂಟಿಂದ 5,000 ಬರುತ್ತೆ, ನಮ್ಮ ಡಿಪಾರ್ಟ್ಮೆಂಟಿಂದ 1,000 ಬರುತ್ತೆ. ಇಂಥ ತಾವು ಪಡೆಯಬೇಕಾಗುತ್ತೆ. ಸೊ ಅದರಿಂದ ತಾವು ಹತ್ರ ಇರುವಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಹೆಲ್ತ್ ಸೆಂಟರಲ್ಲಿ ಎಲ್ಲ ಕೊಡುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರು. ನನಗೆ ಕೇಳಿದ್ರೆ ಮೊಬೈಲನ್ನು ಮಕ್ಕಳಿಗೆ ಅಪ್ ಟು 13 ವರ್ಷವರೆಗೆ ಕೊಡಬೇಡಿ. 13 ವರ್ಷ ಆದ ನಂತರ ಮೊಬೈಲ್ ಕೊಡುವಂಥ ವ್ಯವಸ್ಥೆ ಮಾಡಿ. ಈಗಲ್ಲಿ ಮೊಬೈಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅಂದರೆ ಯಾವುದೇ ಒಂದು ಕಾರ್ಟೂನ್ ನೆಟ್ವರ್ಕ್ಸ್ ಆಗಲಿ ಅದನ್ನಾಗಲಿ ನೋಡೋದು. 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ 3 ಅಥವಾ 4 ಮಕ್ಕಳಿಗೆ ಕಣ್ಣಿನ ಪೊರೆ ಅಥವಾ ಕಣ್ಣಿನ ದೃಷ್ಟಿಯಾಗಿ ಕನ್ನಡಿಗೆ ಬರುವಂಥ ಅವಶ್ಯಕ ಇರುತ್ತದೆ. ಸೊ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ. ಯಾವ ಮಕ್ಕಳಿಗೂ ಮೊಬೈಲ್ ವ್ಯವಸ್ಥೆ ಮಾಡಬೇಡಿ. ಅದ್ರ ಜೊತೆಯಲ್ಲಿ ಮನೆಯಲ್ಲಿ TV ಒಂದು ದಿವಸ 2 ತಾಸು ನೋಡುವಂಥ ವ್ಯವಸ್ಥೆ ಮಾಡಿ ಕಂಟಿನ್ಯೂ ಮಾಡಬಾರ್ದು ಅಂತ ಇದರಲ್ಲಿ. ಇದರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಈಗಾಗಲೇ ವಿನೂತನವಾದ ಎಲ್ಲ ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಖಾಸಗಿ ಆಸ್ಪತ್ರೆಗೆ ಅನವಸರವಾಗಿ ನೀವನ್ನ ಖರ್ಚು ಮಾಡುವಂಥ ವ್ಯವಸ್ಥೆ ಮಾಡಬೇಡಿ. ಬ್ಯಾಂಕ್ಗಳಲ್ಲಿ ನಿಮ್ಮಲ್ಲಿರುವಂಥ ಹಣವನ್ನು ತಾವು ಡಿಪಾಸಿಟ್ ಮಾಡ್ಕೊಳ್ಳಿ. ಎಲ್ಲ ಉಚಿತವಾಗಿ ಆರೋಗ್ಯವನ್ನು ಪಡೆಯಲು ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ನೀವು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ತಗೊಂಡು ತಮ್ಮ ಆರೋಗ್ಯವನ್ನು ನನಗೆ ಈ ಅವಕಾಶ ನೀಡಿರುವಂಥ ಆಕ್ಸಿಸ್ ಬ್ಯಾಂಕಿನ ಎಲ್ಲ ಸದಸ್ಯರಿಗೂ ಮತ್ತು ಮ್ಯಾನೇಜರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ HK ಶಿವರಂಗಯ್ಯನವರು ಗುಲ್ಬರ್ಗಾದಿಂದ ಬಂದಿರುವಂಥ ಒಕ್ಕೂಟದ ವಲಯ ವ್ಯವಸ್ಥಾಪಕರು ಝೋನಲ್ ಮ್ಯಾನೇಜರ್, ಮತ್ತು ಹೊಸಪೇಟೆಯಿಂದ ಬಂದಿರುವಂಥ IM ಮಂಜುನಾಥ್ ರೀಜನಲ್ ಮ್ಯಾನೇಜರ್, ಏರಿಯಾ ಮ್ಯಾನೇಜರ್ ರಾಮು ಅವರು, ಮತ್ತು PAGLನ ಯಾವತ್ತು ಸಿಬ್ಬಂದಿಗಳು, ಮತ್ತು ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ PAGLನ ಖಾತೆದಾರರು ಅಥವಾ ಬೆನಿಫಿಷಿಯರೀಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ತುಂಬ ಮುಖ್ಯವಾದ ದಿವಸ 19 ಜುಲೈ. ಭಾಳಷ್ಟು ಜನಕ್ಕೆ ನೆನಪಿರಲಿಕ್ಕಿಲ್ಲ. ಇವತ್ತು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿ 57ನೇ ವರ್ಷ ಪ್ರಾರಂಭ. 56 ವರ್ಷ ಇವತ್ತಿಗೆ ಮುಗಿದು 57ನೇ ವರ್ಷ ಇವತ್ತಿಗೆ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮ ಬಂದು ಮುಖ್ಯವಾಗಿ ಆರ್ಥಿಕ ಸಾಕ್ಷರತೆ ಬಗ್ಗೆ ಇರುವಂಥದ್ದು, ಮತ್ತು ನೀವು ತೆಗೆದುಕೊಳ್ಳುವಂಥ ಸಾಲವನ್ನು ಯಾವ ರೀತಿ ನೀವು ನಿರ್ವಹಣೆ ಮಾಡಬೇಕು, ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ತುಂಬ ಉತ್ಕೃಷ್ಟವಾದ ಕಾರ್ಯಕ್ರಮ. ಯಾಕಂದರೆ ನಾನಿಲ್ಲಿ ಒಳಗೆ ಹಾಡಾಕಿದ್ದು ಒಳಗೆ ಬಂದಾಗ ಶಿಶುನಾಳ ಶರೀಫರದ್ದು ಒಂದು ಹಾಡಾಕಿದ್ದು, ಸೌವೃತ್ತಿ ಇಳಿದುವ ಮನೆಯ ಮಾಳಿಗೆ ಅಜ್ಞಾನದಿಂದ ಸೌವೃತ್ತಿ ಇಳಿದು ಮನೆಯ ಮಾಳಿಗೆ. ತುಂಬ ಅಚ್ಚುಕಟ್ಟಾದ ಹಾಡು, ಅಷ್ಟೇ ಅರ್ಥಗರ್ಭಿತವಾದ ಹಾಡಾಗಿತ್ತು ಈ ಕಾರ್ಯಕ್ರಮಕ್ಕೆ ಅದು. ಯಾಕಂದರೆ ನಾವು ಜನಗಳ ಮೋಸ ಆಗುವುದು ನಮ್ಮ ಅಜ್ಞಾನದಿಂದ ಹೊರತು ಬೇರೆ ಯಾವುದರಿಂದ ಅಲ್ಲ ಫಸ್ಟ್. ಮತ್ತು ಎರಡನೇದು, ಮನುಷ್ಯನಿಗೆ ಹಣ ಬೇಕು ಖಂಡಿತವಾಗಿ ಬೇಕು. ಅದಕ್ಕೆ ಬೇರೆ ಬೇರೆ ಥರದ ಒಂದಿಷ್ಟು ವಯಂ ಮೀಡಿಯಾ ಅಂತ ಇರ್ತದೆ ನಿಮಗೆ ಹಣ ಪಡೀಲಿಕ್ಕೆ. ಆದರೆ ಅದನ್ನು ಸರಿಯಾಗಿ ತಗೊಳ್ಬೇಕು ಮತ್ತು ಬಡ್ಡಿ ಸಹಿತ ವಾಪಸ್ ಕೊಡಬೇಕು. ಆವಾಗ ಮಾತ್ರ ಈ ಸಂಘ ಸಂಸ್ಥೆಗಳು ಬೆಳಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ನೀವು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಚಾನ್ಸ್ ಇರ್ತದೆ. ಬಳ್ಳಾರಿ ಒಂದು ಸ್ಪೆಷಾಲಿಟಿ ಅಂದರೆ ದುರ್ಗಮ್ಮನ ಜಾತ್ರೆಗೂ ಸಾಲ ತಗೊಳ್ತಾರೆ, ಮಾರಮ್ಮ ಜಾತ್ರೆ ಸಾಲ ತಗೊಳ್ತಾರೆ. ದಯವಿಟ್ಟು ಇಂಥ ಬೇಡದಿದ್ದಕ್ಕೆ ಕನ್ಸಂಪ್ಷನ್ ಪರ್ಪಸ್ಗೆ ಸಾಲಗಳನ್ನು
ಸಾಲಗಳನ್ನು ತೆಗೆದುಕೊಳ್ಳಬೇಡಿ, ಸಾಲಗಳನ್ನು ತಗೊಳ್ರಿ, ಅದನ್ನು ಆರ್ಥಿಕ ಚಟುವಟಿಕೆಗೆ ದಯವಿಟ್ಟು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಅಂದಾಗ ಮಾತ್ರ ನೀವು ಆರ್ಥಿಕವಾಗಿ ಇನ್ನೊಂದಿಷ್ಟು ಸಬಲರಾಗಲಿಕ್ಕೆ ಚಾನ್ಸಸ್ ಸಿಗ್ತದೆ. ಈಗ ಭಾರತದಲ್ಲಿ 1969 ಜುಲೈ 19ಕ್ಕಿಂತ ಮೊದಲು ಎಲ್ಲ ಬ್ಯಾಂಕ್ಗಳು ಪ್ರೈವೇಟ್ ಸೆಕ್ಟರ್ನಲ್ಲಿ ಇತ್ತು. ಸೊ ಅದಕ್ಕಿಂತ ಮೊದಲು, ಬ್ಯಾಂಕ್ಗಳಿಗಿಂತ ಮೊದಲು ಭಾರತದಲ್ಲಿ ಅರ್ಥವ್ಯವಸ್ಥೆ ಅಂತ ಇದ್ದದ್ದು ಕೇವಲ ಶ್ರೀಮಂತರ ಕೈಯಲ್ಲಿ. ಕೆಲವೊಂದು ಜನ ಮಾತ್ರ ಹಣವಂತರಿದ್ದರು, ಅವರು ಮಾತ್ರ ಬಡ್ಡಿಗೆ ಸಾಲಗಳನ್ನು ಕೊಡ್ತಿದ್ರು, ಅವರ ಕಪಿಮುಷ್ಟಿಯಲ್ಲಿ ಅರ್ಥವ್ಯವಸ್ಥೆ ಇತ್ತು. ಅದನ್ನು ತೊಡೆದಾಕಲಿಕ್ಕೆ ಫಸ್ಟ್ಗೆ ಬ್ಯಾಂಕ್ಗಳು ಪ್ರಾರಂಭ ಆಯಿತು. 1969ನೇ ಇಸ್ವಿನಲ್ಲಿ 50 ಕೋಟಿಗಿಂತ ಹೆಚ್ಚು ನೆಟ್ವರ್ಕ್ ಇರುವಂಥ ಬ್ಯಾಂಕ್ಗಳನ್ನು 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. ಆಮೇಲೆ 80ನೇ ಇಸ್ವಿ ಮತ್ತೊಂದು 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. ಈಗ ಎಲ್ಲ ಮರ್ಜ್ ಆಗಿ ಕೇವಲ 12 ಬ್ಯಾಂಕ್ಗಳು ಉಳಿದಿವೆ. ಈ ಬ್ಯಾಂಕ್ಗಳು ಫಸ್ಟಿಗೆ ಹಣವನ್ನು ಸಾಲ ಮುಖೇನ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಭಾರತದ ಎಲ್ಲ ದಿಕ್ಕುಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದರು 1969 ನಂತರ. ಈಗ ಪ್ರತಿಯೊಂದು ಗ್ರಾಮ ಪಂಚಾಯತಿ 5,000ಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಬ್ಯಾಂಕ್ ಇರ್ತದೆ, ಅಲ್ಲಿ ಸಾಲ ಸಿಗ್ತದೆ. ಆದರೆ ಸಾಲ ಎಲ್ಲರಿಗೂ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ NBFCs ಮತ್ತು ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಬಂದಿದ್ದಾವೆ. ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹೇಳುವುದಾದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 1740 ಕೋಟಿವರೆಗೂ ಇಲ್ಲಿ ಮೈಕ್ರೋ ಫೈನಾನ್ಸ್ಗಳು ಸಾಲವನ್ನು ಕೊಟ್ಟಿದ್ದಾರೆ. ಜನಗಳು ಅಲ್ಲಿ ಸಹಿತ 100% ಸಾಲವನ್ನು ಮರುಪಾವತಿ ಮಾಡ್ತಿಲ್ಲ. ಸುಮಾರು 38ರಿಂದ 39 ಕೋಟಿ ಇಲ್ಲಿ ಸಹಿತ ಸುಸ್ತಿ ಬಾಕಿ ಇಟ್ಟಿದ್ದಾರೆ. ಅಂದರೆ ಸುಮಾರು 97% ತುಂಬ್ತಾ ಇದ್ದಾರೆ. ಸುಮಾರು 97% ಜನ ಸಾಲವನ್ನು ತುಂಬುತ್ತಾ ಇದ್ದಾರೆ. ಆದರೆ ಸುಮಾರು 2ರಿಂದ 3% ಜನ ಅಲ್ಲಿ ಸಹಿತ ಸಾಲವನ್ನು ಸರಿಯಾಗಿ ತುಂಬುತ್ತಾ ಇಲ್ಲ. ದಯವಿಟ್ಟು ನೀವು ತೆಗೆದುಕೊಳ್ಳುವಂಥ ಸಾಲಗಳನ್ನು ಸರಿಯಾಗಿ ಉಪಯೋಗ ಮಾಡಿ. ಅದರಿಂದ ಆರ್ಥಿಕ ಚಟುವಟಿಕೆ ಸ್ವಲ್ಪ ಇಂಪ್ರೂವ್ ಆಗಬೇಕು. ಅದರಿಂದ ನಿಮ್ಮ ಜೀವನದ ಶೈಲಿ ಸ್ವಲ್ಪ ಇಂಪ್ರೂವ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಫಸ್ಟ್ ಸಾಲವನ್ನು ತಗೊಂಡು ಸುಮ್ಮನೆ ಮಜಾ ಮಾಡಿದರೆ ಮೈ ಮೇಲೆ ಸಾಲ ಮಾತ್ರ ಇರ್ತದೆ. ನಿಮ್ಮ ಸಿಬಿಲ್ ರಿಪೋರ್ಟ್ ಎಫೆಕ್ಟ್ ಆಗ್ತದೆ. ಆಮೇಲೆ ಬೇಕಾದಲ್ಲಿ ನಿಮಗೆ ಸಾಲಗಳು ಸಿಕ್ಕುವುದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಒಕ್ಕೂಟದಿಂದ ಸುಮಾರು 3 ಲಕ್ಷದವರೆಗೂ ಸಾಲ ಕೊಡ್ತಾರೆ. 2ರಿಂದ 3 ಲಕ್ಷದವರೆಗೂ ಮ್ಯಾಕ್ಸಿಮಮ್ ಸಾಲಗಳನ್ನು ಕೊಡ್ತಾರೆ. ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ನೀವು ಅರ್ಧದಷ್ಟು ಭಾಗವನ್ನು ಕಟ್ಬ್ಯಾಕಿಗೆ ಲೆಕ್ಕ 50% ಅಲ್ಲ ಸರ್, 50%. ಅದೇ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಪ್ರತಿ ತಿಂಗಳು ನೀವು ಬರುವಂಥ ಆದಾಯದಲ್ಲಿ ಅರ್ಧದಷ್ಟಕ್ಕೆ ಮಾತ್ರ ನೀವು ಕಂತನ್ನು ತುಂಬಬೇಕು. ಯಾಕಂದರೆ ಉಳಿದ ಅರ್ಧದಲ್ಲಿ ಜೀವನನೂ ಸಾಗಬೇಕು. ಜೀವ ಮತ್ತು ಜೀವನ ಎರಡೂ ಸಾಗಬೇಕು. ಆ ನಿಟ್ಟಿನಲ್ಲಿ ಆ ಒಂದು 50% ಕಟ್ಬ್ಯಾಕ್ ನಾಮ್ಸನ್ನು ಇಟ್ಕೊಂಡಿರ್ತಾರೆ. ಸುಂದರವಾದ ವಿಚಾರ ಅದು. ಮತ್ತು ಇವರು ರೀಸೆಂಟ್ಲಿ 3ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಬಳ್ಳಾರಿನಲ್ಲಿ. ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಾ ಉಂಟು. ಸರಿಯಾಗಿ ಹಣವನ್ನು ತಗೊಳ್ರಿ, ಉಪಯೋಗ ಮಾಡಿ, ಆಮೇಲೆ ಮರುಪಾವತಿ ಮಾಡಿ. ಸೊ ಮುಂದಿನ ಹಂತಕ್ಕೆ ಎಲಿಜಿಬಲ್ ಆಗಿ. ಭಾಳಷ್ಟು ಜನ ಶಾರ್ಟ್ ಇದರಲ್ಲಿ ಲೆಕ್ಕ ಮಾಡ್ತಾರೆ. ಅಂದರೆ ಪ್ಯಾಸಿವ್ ಮನಿ, ದುಡಿಯಲ್ಲೇ ನನಗೆ ದುಡ್ಡು ಬರಬೇಕು ಅಂತ. ಜಗತ್ತಿನಲ್ಲಿ ಪ್ಯಾಸಿವ್ ಮನಿ ಅಂತದ್ದು ಇಲ್ಲ. ಎಲ್ಲ ಆ್ಯಕ್ಟಿವ್ ಮನಿ ಅಂತಲೇ ಇರುವುದು. ನಾವು ದುಡ್ದಾಗ ಮಾತ್ರ ನಾವು ಸಿಗುವಂಥದ್ದು. ಅವಾಗಲೇ ಡಾಕ್ಟರ್ ಚವ್ಹಾಣ್ ಸಾಹೇಬರು ಹೇಳಿದರು, DSP ಅವರು, ಸಾಕಷ್ಟು ಮೋಸಗಳು ನಡೀತಾ ಇದ್ದಾವೆ ಅಂತ. ನಾನು ಬ್ರಾಂಚ್ ಹೆಡ್ ಇದೆ. ನನ್ನ ಪಕ್ಕದಲ್ಲೇ ಒಬ್ಬರು ಎಕನಾಮಿಕ್ ಪ್ರೊಫೆಸರ್ ಕೂತಿದ್ರು 2018ರಲ್ಲಿ ಸರ್. ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ಅವರು 10,000 ಒಂದು ವಿಡ್ರಾ ಮಾಡಲಿಕ್ಕೆ ಬಂದಿದ್ದರು ನಮ್ಮ ಬ್ರಾಂಚಿಗೆ. ಆ ಟೈಮ್ನಲ್ಲಿ ನನ್ನ ಎದುರಿಗೆ ಕೂತ್ಕೊಂಡಾಗ 10,000 2 ಸರಿ ಅವ್ರ ಖಾತೆಗೆ ಡೆಬಿಟ್ ಬಿತ್ತು. ಆಮೇಲೆ ಒಂದು ಸರಿ 5,000 ರೂಪಾಯಿ ಅವ್ರ ಖಾತೆಗೆ ಡೆಬಿಟ್ ಬಿತ್ತು. ಅವ್ರು ಕೇಳಿದ್ರು, ಸರ್ ನಾನು ಕೊಟ್ಟಿದ್ದು ಕೇವಲ 10,000 ಚೆಕ್ಕು 3 ಸತಿ ಡೆಬಿಟ್ ಆಗಿದೆ ಅಂತ. ನೋಡಿದರೆ ಹುಬ್ಳಿನಲ್ಲಿ, ನಾವು ಧಾರವಾಡದಲ್ಲಿ ಇಟ್ಕೊಂಡಿದ್ವಿ, ಹುಬ್ಳಿನಲ್ಲಿ ಯಾರೋ ಒಂದು ಖಾತೆಯಲ್ಲಿ 3 ಸರಿ ಹಣ ವಿಡ್ರಾ ಮಾಡಿದರು. 10,000 ಜಾಗ 25,000, 5,000 ಒಂದು, ಒಟ್ಟಾರೆ 25,000
ಹೋಗಿತ್ತು. ನಮ್ಮ ಆಫೀಸ್ ಎದುರಿಗೆ ಕ್ರೈಮ್ ಇದು ಇತ್ತು, ಅಲ್ಲಿ ನಾವು ಕೇಸನ್ನು ಲಾಂಚ್ ಮಾಡಿದ್ವಿ ಅವತ್ತಿನ ದಿವಸ. ನನ್ನ ಎದುರಿಗೆ ಕೊಟ್ಟೆ. ನಾನು ಕೇಳಿದೆ, ಸರ್ ಯಾರಿಗಾದ್ರು ಕೊಟ್ಟಿದ್ರೆ ATM ಕಾರ್ಡ್ ಅಂತ. ಅವ್ರು ಹೇಳಿದ್ರು ಇಲ್ಲ ಸರ್, ನನ್ನ ಎದುರಿಗೆ ತೆಗೆದಿಟ್ರು ಜೇಬಿಂದ ATM ಕಾರ್ಡ್ ತೆಗೆದಿಟ್ರು, ಚೆಕ್ ಬುಕ್ ತೆಗೆದಿಟ್ರು. ಬಟ್ ಮತ್ತೊಂದು ಹುಬ್ಬಳ್ಳಿನಲ್ಲಿ ATMನಲ್ಲಿ ವಿಡ್ರಾ ಆಗಿತ್ತು 25,000. ಅಷ್ಟೊಂದು ಜನ ಮೋಸ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಿಲ್ಲದೆ. ದಯವಿಟ್ಟು ಯಾರು ಯಾವುದೇ ಒಂದು ಲಿಂಕ್ ಬರ್ತದೆ ಅದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಜೂನ್ ತಿಂಗಳಿನಲ್ಲಿ ನನ್ನ ಹೆಂಡತಿಗೆ ಆಪರೇಷನ್ ಆಗಿತ್ತು ಧಾರವಾಡ STM ಹಾಸ್ಪಿಟಲ್ನಲ್ಲಿ. ನಾನು ನನ್ನ ಮಗ ಪಕ್ಕದಲ್ಲಿ ಇಟ್ಕೊಂಡಿದ್ವಿ. ನನಗೊಂದು ಕಾಲ್ ಬಂದಿತ್ತು, ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದೀವಿ ಅಂತ. ಆಯಿತು, ಕೋರ್ಟಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ. ನನ್ನ ಪಕ್ಕದಲ್ಲಿ ಮಗ ಇದ್ದ. ಇಂಥವೆಲ್ಲ ನಡೀತಾ ಇದ್ದಾವೆ, ನಿಜವಾಗಿಯೂ ನಡೀತಾ ಇದೆ. ದಯವಿಟ್ಟು ಯಾರು ಎದೆಗುಂದಬೇಡಿ. ಮತ್ತು ನಾನು ATM 35 ವರ್ಷಕ್ಕಿಂತ ಹೆಚ್ಚು ಬ್ಯಾಂಕ್ನಲ್ಲಿ ನೌಕರಿ ಮಾಡಿದ್ದೇನೆ. ನಮಗೆ ಈ ಆರ್ಥಿಕವಾಗಿ ಜನ ಹೇಗೆ ಟೋಪು ಇಡ್ತಾರೆ ಅನ್ನೋದು ಗೊತ್ತಿರ್ತದೆ. ಜನರಿಗೆ ನಾವು ಅವೇರ್ನೆಸ್ನ ಕೊಡ್ತಾ ಇರ್ತೀವಿ. ಸರ್, ಇವು ಬಿಲಿವಿಟರ್ ಮೊಬೈಲ್ನಲ್ಲಿ ಈಗ ಬೇಕಾದ್ರೆ ಚೆಕ್ ಮಾಡ್ಬೋದು. ಒಂದು 2-3 ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ ಸರ್ NTMCಗೆ. ಕೆನಾಟ್ ಬಿಲೀವ್, ಫೇಕ್ ಗ್ರೂಪ್ಸ್, ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ APK ಫೈಲ್ಸ್ ಪುಷ್ ಮಾಡಿದ್ರು. ನಾವು ಬ್ಲಾಕ್ ಮಾಡಿದರೆ ಇಮಿಡಿಯೇಟ್ಲಿ ಕಾಲ್ ಬಂತು ನನಗೆ, ಸರ್ ನೀವು ಬ್ಲಾಕ್ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಬ್ಲಾಕ್ ಯಾಕೆ ಮಾಡ್ತಿದ್ದೀರಿ ಅಂತೇಳಿ ಹೇಳಿದೆ. ನಮಗೆ ಸಾಕಷ್ಟು ದುಡ್ಡು ಆಗಿದೆ, ಎಲ್ಲಿ ಇಡಬೇಕಂತ ಗೊತ್ತಾಗ್ತಿಲ್ಲಪ್ಪ, ಅದಕ್ಕೆ ಬ್ಲಾಕ್ ಮಾಡಿದರೆ ನನಗೆ ಬೇಡ ದುಡ್ಡು ಅಂದರೆ ನಾವು ಇದೇ ಫೀಲ್ಡ್ನಲ್ಲಿ ಇರ್ತೇವೆ. ನಮ್ಗೆ ಯಾವ ಥರ ಮೋಸ ಆಗ್ತಿದೆ ಗೊತ್ತಿದೆ. APK ಫೈಲ್ ಶೇರ್ ಮಾಡಿದ್ದಾರೆ, ಅದಾಗಿಯೂ ಮತ್ತೆ ನಾನು ಬ್ಲಾಕ್ ಮಾಡಿದರೆ ಇಮಿಡಿಯೇಟ್ಲಿ ಅವನು ಕಾಲ್ ಮಾಡಿ ನನಗೆ ಕೇಳ್ತಾನೆ, ಯಾಕೆ ಬ್ಲಾಕ್ ಮಾಡಿದ್ದೀರಿ ಅಂತ. ಆ ಲೆವೆಲ್ಗೆ ತಯಾರಾಗಿದ್ದಾರೆ ಮೋಸ ಮಾಡಲಿಕ್ಕೆ. ಸ್ವಲ್ಪ ನೀವು ಚಾನ್ಸ್ ಕೊಟ್ಟರೆ ಸಾಕು, ಇಮಿಡಿಯೇಟ್ಲಿ ಏಳುಕೊಂಡಲ್ವಾಡ ಹೋಗಿದ್ದಾನೆ. ಸೊ ದಯವಿಟ್ಟು ಯಾರು ಹಣದ ಆಸೆಗೆ ಪಡಬೇಡಿ. ಅಂದರೆ ಈಸಿ ಮನಿಗೆ, ಪ್ಯಾಸಿವ್ ಮನಿಗೆ ಯಾರು ಆಸೆ ಪಡಬೇಡಿ. ಆ್ಯಕ್ಟಿವ್ ಮನಿ ಅನ್ನೋದು ಮಾತ್ರ ಒಂದು ಜಗತ್ತಿನಲ್ಲಿ. ನೀವು ದುಡಿಬೇಕು, ಅವಾಗ ಮಾತ್ರ ನಿಮಗೆ ಸಿಗ್ತದೆ. ಯಾರೋ ಹಣ ಹಾಕಿದ್ರು, ಕೆಲವೊಂದು ಸರಿ ನನ್ನ ಅಕೌಂಟಿಗೆ 1 ರೂಪಾಯಿ ಜಮಾ ಹಾಕಿದ್ದಾರೆ, 1 ರೂಪಾಯಿ ಹಾಕಿದ್ದಾರೆ. 3 ರೂಪಾಯಿ ಅಂದರೆ ಹಲೋ 1 ರೂಪಾಯಿ ಅಂದರೆ 3 ಸರಿ ನಮ್ಮ ಖಾತೆಗೆ ಹಣ ಹಾಕಿದ್ರು. ಮತ್ತೆ ದೇವರ ಆಸ್ಕಿಂಗ್ ಸಮ್ ಕ್ರೆಡೆನ್ಷಿಯಲ್ಸ್, ಆಧಾರ್ ಕಾರ್ಡು, OTP ಕೇಳಿದ್ರು. ನಾನು ಯಾವುದನ್ನು ಶೇರ್ ಮಾಡಲಿಲ್ಲ. 3 ರೂಪಾಯಿ ನನ್ನ ಅಕೌಂಟಿಗೆ ಜಮಾ ಹಾಕಿದ್ರು. ವೀಕೆಂಡಿಗೆ ಹೋದಾಗ ಹೆಂಗಪ್ಪನ ನೋಡಿಗೆ ಒಂದು 10 ರೂಪಾಯಿ ಕೈ ಮುಗಿದ್ಬಿಟ್ಟು. ಇಲ್ಲಪ್ಪ ಅಂದರೆ ಬೀಳ್ತಾ ಇತ್ತು. ಈ ಪರಿಸ್ಥಿತಿ ಇರ್ತದೆ. ಸ್ವಲ್ಪ ಜಾಗರೂಕರಾಗಿರಿ. ಮತ್ತು ದಯವಿಟ್ಟು ನೀವು ತಗೊಳ್ಳುವಂಥ ಸಾಲ ಸಂಪೂರ್ಣವಾಗಿ ಮರುಪಾವತಿ ಮಾಡಿ. ಅಂದರೆ ಮಾತ್ರ ಅವ್ರ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಉಂಟು. ಈಗ ಸುಮಾರು 16-17 ರಾಜ್ಯಗಳಲ್ಲಿ ವರ್ಕ್ ಮಾಡ್ತಾ ಉಂಟು. ಇನ್ನೂ ಅವರು ಇನ್ನೊಂದು 14 ರಾಜ್ಯಗಳಲ್ಲಿ ತಮ್ಮನ್ನು ವಿಸ್ತರಿಸಿಕೊಳ್ಳಿಕ್ಕೆ ಚಾನ್ಸ್ ಇರ್ತದೆ. ಮತ್ತು ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಅನುಕೂಲ ಮಾಡಲಿಕ್ಕೆ ಒಂದು ಚಾನ್ಸ್ ಇರ್ತದೆ. ಯಾಕಂದರೆ ಬ್ಯಾಂಕ್ಗಳಲ್ಲಿ ಎಲ್ಲರೂ ಸಾಲ ಕೊಡಲಿಕ್ಕೆ ಆಗ್ತಾ ಇಲ್ಲ, ಎಲ್ರಿಗೂ ಸಿಗ್ತಾ ಇಲ್ಲ. ಆ ಕಾರಣದಲ್ಲಿ NBFC ಮತ್ತು MFI ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಮಹತ್ವ ತುಂಬ ಜಾಸ್ತಿ ಇದೆ. ಮತ್ತು ಅವರು ನಿಮ್ಮ ಮನೆ ಬಾಗಿಲಿಗೆ ತಂದು ಹಣ ಕೊಡ್ತಾ ಇದ್ದಾರೆ. ಸ್ವಲ್ಪ ವಿಚಾರ ಮಾಡಿ, ಮನೆ ಬಾಗಿಲಿಗೆ ನಿಮಗೆ ಹಣ ಕೊಟ್ಟಿರ್ತಾರೆ, ಅವ್ರಿಗೆ ಮನೆಗೆ ತಿರುಗಿ ಹಾಕಬೇಡಿ ರಿಕವರಿಗೆ. ಅಂದರೆ ಮಾತ್ರ ಅವರು ಮತ್ತೊಂದು ಬ್ರ್ಯಾಂಚ್, ಇನ್ನೊಂದು ಶಾಖೆನೋ ಅಥವಾ ಇನ್ನೊಂದು ರಾಜ್ಯದಲ್ಲಿ ತಮ್ಮ ಶಾಖೆಗಳನ್ನು ವಿಸ್ತಾರ ಮಾಡಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತು 4 ಜನರಿಗೆ ಅನುಕೂಲ ಆಗ್ತದೆ. ಈಗ ಕರ್ನಾಟಕದಲ್ಲಿ ಹೇಳೋದಾದರೆ ಬ್ಯಾಂಕ್ಗಳಲ್ಲಿ 100 ರೂಪಾಯಿ ಡೆಪಾಸಿಟ್ ಬಂದರೆ ಸುಮಾರು 80 ರೂಪಾಯಿ ಆಲ್ರೆಡಿ ಬ್ಯಾಂಕ್ಗಳು ಸಾಲ ಕೊಟ್ಟಿದ್ದಾವೆ. ಅದಕ್ಕೆ ಹೇಳೋದು MFIದು ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಯೂಸರ್ಸು ಅಷ್ಟೇ ಇಂಪಾರ್ಟೆಂಟ್. ನೀವು ಯಾರು ಹಣವನ್ನು ತೊಗೊಂಡಿರ್ತೀರಿ ದಯವಿಟ್ಟು 100% ಅವರಿಗೆ ಹಣವನ್ನು ಮರುಪಾವತಿ ಮಾಡಿ. ಮತ್ತು ನೀವು ಒಂದ್ಸರಿ ಮರುಪಾವತಿ ಮಾಡಿದರೆ ಮುಂದಿನ ಮಟ್ಟಕ್ಕೆ ಅವರು ನಿಮಗೆ ಹಣವನ್ನು ಕೊಡಲಿಕ್ಕೆ ತಯಾರಿದ್ದಾರೆ. ಮತ್ತು ಮನೆ ಕನ್ಸ್ಟ್ರಕ್ಷನ್ ಸಹಿತ ಈಗ ಪ್ರಾರಂಭ ಮಾಡಿದರೆ ನಾನು ಸಾಕಷ್ಟು ಹೋಗ್ತಾ ಇರ್ತೇನೆ, ನೋಡ್ತಾ ಇದ್ದೇನೆ. ಮನೆ ಸಾಲಕ್ಕೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ, ನಂಬರ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಇತ್ತೀಚೆಗೆ. ಸೊ ಕೇವಲ ಗ್ರಾಮೀಣ ಬ್ಯಾಂಕು ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಅಷ್ಟೇ ಅಲ್ಲ, ಈಗ ಮೈಕ್ರೋ ಫೈನಾನ್ಸ್ ಸಹಿತ ಪ್ರಾರಂಭ ಮಾಡಿದ್ದಾವೆ. ಮತ್ತು ಈ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮೊದಲು CFLನವರು ನಿಮ್ಮ ಎಲ್ಲರ ಕೈಗೆ ಒಂದೊಂದು ಇದನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಯೋಜನೆ ಬಗ್ಗೆ
ಸರ್ ಒಂದು 2 ನಿಮಿಷ ಕೊಡಿ. ನೋಡಿ, ಭಾರತದಲ್ಲಿ 2014ಕ್ಕಿಂತ ಮೊದಲು ದುಡಿಯೋ ಕೈಗಳಿಗೆ ಕೆಲವೊಂದು ಬೆನಿಫಿಟ್ಗಳು ಇರಲಿಲ್ಲ ಎಲ್ರಿಗೂ. ಕೇವಲ ರಾಜ್ಯ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರಿ ನೌಕರರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಬ್ಯಾಂಕ್ನಲ್ಲಿ, ಇನ್ಶೂರೆನ್ಸ್ನಲ್ಲಿ ಕೆಲಸ ಮಾಡೋದವರಿಗೆ ಮಾತ್ರ ಕೆಲವೊಂದು ಫೆಸಿಲಿಟೀಸ್ ಇತ್ತು. ಉಳಿದಂತೆ ಬೇರೆಯವರಿಗೆ ಇರಲಿಲ್ಲ. ಇದನ್ನು ಮನಗಂಡು ಕೇಂದ್ರ ಸರ್ಕಾರದವರು 2014ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಾಗ 3 ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ರು. ನನ್ನ ಪರಿಸ್ಥಿತಿ ಅವಲೋಕನೆ ಮಾಡಿ 2015ರಲ್ಲಿ ಮೊದಲನೇದು ಬಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, 2ನೇದು ಬಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, 3ನೇದು ಬಂದು ಅಟಲ್ ಪೆನ್ಷನ್ ಯೋಜನೆ ಅಂತ. ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಂದು 436 ರೂಪಾಯಿ ವಾರ್ಷಿಕ ಪ್ರೀಮಿಯಂ ಇರ್ತದೆ. ಅದಕ್ಕೆ 18ರಿಂದ 50 ವರ್ಷ ವಯಸ್ಸಿನಲ್ಲಿ ಯಾರು ಇರ್ತಾರೆ ಅವರಿಗೆ ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ. ಯಾರ್ಯಾರು 50 ವರ್ಷಕ್ಕಿಂತ ಕಡಿಮೆ ಇದ್ದರೆ ದಯವಿಟ್ಟು ಇದನ್ನು ನೋಂದಾಯಿಸಿಕೊಡ್ರಿ. ಸಹಜ ಸಾವಿಗೆ ಕೊಡ್ತಾರೆ. ಸಹಜ ಸಾವು ಅಂದರೆ BP ಶುಗರ್ ಹೆಚ್ಚು ಕಡಿಮೆ ಸಾಯುವಂಥ ಚಾನ್ಸ್ ಇರ್ತದೆ. ಕಿಡ್ನಿ ಫೇಲ್ ಆಯಿತು, ಲಿವರ್ ಫೇಲ್ ಆಯಿತು, ಸಾಯುವಂಥ ಚಾನ್ಸ್ ಇರ್ತದೆ. ರಾತ್ರಿ ಮಲಗ್ತಾನೆ, ಬೆಳಗ್ಗೆ ಡೈರೆಕ್ಟ್ಲಿ ಶಿವನ ಪಾದ ಸೇರಿಸ್ತಾನೆ. ಸೊ ಅಂಥಲ್ಲಿ ಇದಕ್ಕೆ ಅನುಕೂಲ ಆಗ್ತದೆ. ಮತ್ತು ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥ ಚಾನ್ಸ್ ಇದೆ. ಟೆಂಪರೇಚರ್ ಸಿಂಬಲ್ ಸಹಜ ಸಾವು ಅಂತ ಪರಿಗಣನೆ ಮಾಡ್ತಾರೆ. ಇದರಲ್ಲಿ ಯಾರಾದರೂ ಸತ್ತರೆ ಕುಟುಂಬಕ್ಕೆ 2 ಲಕ್ಷ. ನಾವು ಹೆಸರು ಹೇಮಾವತಿ, ಅಲ್ಲಿಪುರ ನಮ್ಮದು. ಈ ಗ್ರಾಮೀಣ ಕೂಡದಲ್ಲಿ ನಾನು 10 ವರ್ಷದಿಂದ ತಗೊಂಡೆ. ಚೆನ್ನಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದು. ಇದರಿಂದ ಭಾಳ ಉಪಯೋಗ ಇದೆ. ಮಕ್ಕಳ ಎಜುಕೇಷನ್ಗೆ ಮನೆಯಲ್ಲಿ ಮಿಷನ್, ಟೈಲರಿಂಗ್ ಮಿಷನ್ ಮಾಡಿದರೆ ನಮ್ಗೆ ಕಟ್ಕೊಂಡು ಹೋದಾಗ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತದೆ. ಮುಂದೆ ಅವರು ಮಕ್ಕಳಿಗೆ ಜೀವನಕ್ಕೆ ಪೂರ್ತಿ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಳ್ಳಾರಿ ಕಾಲುವೆ 10 ಜನ ಇದ್ದೀವಿ. ಗ್ರೂಪ್ ನಮ್ದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಇನ್ನು ಸಾರು ಹೇಳಿ ಸಾರು ಜರಿನಾ ಅಂತ. ಎಷ್ಟು ವರ್ಷದಿಂದ ಇದ್ದೀರಿ ಜರೀನಮ್ಮರೇ? ಇಲ್ಲಿ ಇವಾಗ 9 ವರ್ಷ ಆಗ್ತದೆ ನಾವು ಕಟ್ಟಕ್ಕೆ. ಸಾಲ ತಗೊಂಡ್ರಲ್ಲ, ಏನೇನು ವ್ಯವಹಾರ ಮಾಡ್ತೀರಿ? ಏನು ಉಪಯೋಗ ಮಾಡಿದ್ರಿ? ಯಾವುದೋ ಒಂದು ಮನೆಯಲ್ಲಿ ಸಂಸಾರನ ರೇಷನ್ ಮತ್ತೆ ಇನ್ನೂ ಒಂದು ಯಾಕಂದ್ರೆ ಮನೆಯಲ್ಲಿ ಹೋಗಕ್ಕೆ ನಾವು ಹಾಳು ಮಾಡಿಲ್ಲ, ಒಬ್ಬರು ಕೊಟ್ಟಿಲ್ಲ, ಏನಿಲ್ಲ. ನನ್ನ ಮಕ್ಕಳಿದ್ದಂಗೆ ಎಲ್ಲರೂ ಅವರೆಲ್ಲರೂ ನನ್ನ ಮಾತು ಕೇಳಿ ಚೆನ್ನಾಗಿ ಉಪಯೋಗಿಸಿ ನನಗೆ ಚೆನ್ನಾಗಿ ಕೊಡ್ತಾರೆ, ನನ್ನ ಮರ್ಯಾದೆ ಉಳಿಸ್ತಾರೆ. ಅಷ್ಟೇ ಸಾಕು ನನಗೆ ಸರ್. ಈ ಪ್ರೋಗ್ರಾಮ್ ಏನನ್ನಿಸ್ತು ಹೇಳಿ ಹಂಗೆ ಜರೀನಮ್ಮರ? ಇವತ್ತಿಲ್ಲಿ ಬಂದ್ರಲ್ಲ, ತುಂಬಾ ಚೆನ್ನಾಗಿದೆ ಸರ್. ಪೊಲೀಸ್ನಲ್ಲಿ ಹೇಳಿದ್ದು ಚೆನ್ನಾಗಿದೆ. ಮತ್ತೆ ಎಲ್ಲ ನಮ್ಮ ಗುಂಪಿನಲ್ಲೆಲ್ಲರೂ ಚೆನ್ನಾಗಿ ಸಂತೋಷ ಪಟ್ಟರು, ಖುಷಿ ಆಯ್ತು. ನಾವು ಹಿಂಗೆ ನಡೆಸ್ಕೊಂಡು ಹೋಗ್ತೀವಿ ಸರ್. ನಮ್ಮ ಪ್ರಾಣ ಇರೋವರೆಗೂ ನಮ್ಮ ಗ್ರೂಪ್ ಚೆನ್ನಾಗಿ ಕಟ್ಟಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ಸರ್. ಧನ್ಯವಾದ. ಧನ್ಯವಾದ. ಅಲ್ಲೇ ಸಾರ್ಗಳಿಗೆ ನನ್ನ ಹೆಸರು ಅಖಿಲ. ನನ್ನ ಬ್ಯಾಂಕ್ ಬರ್ಬೇಕಂದ್ರೂ ಹೆದರಿಕೆ ಆಗ್ತಿತ್ತು. ಆದರೂ ಈ ಬ್ಯಾಂಕ್ನಾಗ ಜಾಯಿನ್ ಆದೆ. ಎಲ್ಲ ಗ್ರೂಪ್ನವ್ರನ್ನ ಹೆಸರು ಗಳಿಸ್ಕೊಂಡೆ. ಎಲ್ಲರೂ ಅಕ್ಕ ತಂಗಿಯಲ್ಲ ಇದ್ದೀವಿ. ವ್ಯಾಪಾರಕ್ಕೋಸ್ಕರ ತಗೊಂಡೆ, ಅದೇ ವ್ಯಾಪಾರ ಮಾಡ್ತಿದ್ದೀವಿ. ಬಟ್ಟೆ ವ್ಯಾಪಾರ, ಉಪ್ಪಿನಕಾಯಿ ಎಲ್ಲ ವ್ಯಾಪಾರ ಮಾಡ್ತಿದ್ದೀವಿ. ಧೈರ್ಯದಿಂದ ಹೊರಗೆ ಹೋಗ್ತಿದ್ದೀವಿ. ರೋಡ್ ದಾಟಕ್ಕೂ ಭಯ ಆಗ್ತಿತ್ತು. ಹಾಗಿಲ್ದಂಗ ನಾವು ಎಲ್ಲ ಏರಿಯಾಕ್ಕೂ ಹೋಗ್ತಿದ್ದೀವಿ ವ್ಯಾಪಾರ ಮಾಡಕ್ಕೆ. ಮನೆಗೆ ಬಂದು ತಗೊಂಡು ಹೋಗ್ತಿದ್ದಾರೆ. ಎಲ್ಲ ಈ ಬ್ಯಾಂಕ್ ಕಡೆಯಿಂದನೇ ನಮಗೆ ಧೈರ್ಯ ತಂದಿದ್ದು. ಎಲ್ಲ ಸಾರ್ಗಳು ಸರಿಯಾಗಿ ಮಾಡ್ತಿದ್ದಾರೆ ನಮಗೆ. ಥ್ಯಾಂಕ್ಸ್ ಸರ್. ನಿಮ್ಮಿಂದ ಎಲ್ಲ ಒಳ್ಳೆಯದಾಗಿದೆ ನಮಗೆ, ನಮ್ಮ ಗ್ರೂಪ್ಗೆಲ್ಲ. ಎಷ್ಟು ವರ್ಷದಿಂದ ಇದ್ದೀರಿ? 13 ವರ್ಷ ಆಯ್ತು ಸರ್. 13 ವರ್ಷ. 13 ವರ್ಷ ಆಗಿದೆ ಸರ್. ಬ್ಯಾಂಕ್ ಅಂದ್ರೆ ನನಗೆ ಮೊದಲು ಹೆದರಿಕೆ ಇತ್ತು ಸರ್. ಆದರೆ ಧೈರ್ಯದಿಂದ ಬರ್ತೀನಿ, ಮಾತಾಡ್ತೀನಿ, ಎಲ್ಲರ ಹತ್ರ ಸಂತೋಷ ಆಗಿದೆ ಸರ್. ಪ್ರೋಗ್ರಾಮ್ ಏನನ್ನಿಸ್ತು? ಚೆನ್ನಾಗಿ ಅನಿಸ್ತು ಸರ್. ಮೊದಲು ಫುಟ್ಬಾಲ್ ಗ್ರೌಂಡ್ನಾಗ ಮಾಡಿದ್ರು, ಅವಾಗನೂ ಚೆನ್ನಾಗಿ ಅನಿಸ್ತು. ಇವಾಗನೂ ಮಕ್ಕಳಿಗೆ ಅದೇ ಹೇಳೋದೆ, ನೀವೇ ಅಡುಗೆ ಮಾಡ್ಕೊಂಡು ತಿಂದ್ರಿ, ನಾವು ಹೋಗ್ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ ಸರ್. ಧನ್ಯವಾದ. ಧನ್ಯವಾದ. ಥ್ಯಾಂಕ್ಸ್ ಸರ್ ಎಲ್ಲರೂ. ಧನ್ಯವಾದ. ನಾರಿಗಳಿಗೆ ನಮಸ್ಕಾರ. ನಾವು ಇಸ್ಲಾಮ ಹೆಣ್ಮಕ್ಳಿಗೆಲ್ಲ ನಾವು ಸಲಾಮ್ ಅಲೈಕುಮ್. ನನ್ನ ಹೆಸರು ಶಾನಬಿ ಅಂತ, ಮಿಲರ್ಪೇಟೆ ಸರ್. ನಾವೆಲ್ಲ ಈ ಲೋನ್ ತಗೊಂಡಿವಿ 16 ವರ್ಷ ಆಯಿತು. 16 ವರ್ಷ. 16 ವರ್ಷ ಸರ್ ಲೋನ್ ತಗೊಂಡು. ನಾವು ಎಜುಕೇಟೆಡ್ ಮಾಡ್ಕೊಂಡಿದ್ದೀವಿ, ಹುಡುಗರಿಗೆ ಓದಿಸ್ಕೊಂಡಿದ್ದೀವಿ, ಮನೆಗಳು ಕಟ್ಕೊಂಡಿದ್ದೀವಿ. ಏನಮ್ಮ ಎಲ್ಲ ಸ್ವಲ್ಪ ಸಾಲಗಳು ತೀರಿಸ್ಕೊಂಡಿದ್ದೀವಿ. ನಿಮಗೆ ಉಪಯೋಗ ಬೇಸಾಗಿದೆ ಸರ್. ಎಲ್ಲ ಏನಾದ್ರೆ ಸ್ವಲ್ಪ ಇನ್ಸೂರೆನ್ಸ್
ಕಡಿಮೆ ಮಾಡಿದರೆ ನಮ್ಗೆ ಇನ್ನೂ ಉಪಯೋಗ ಆಗ್ತದೆ. ಇನ್ಸೂರೆನ್ಸ್ ಭಾಳ ಕಟ್ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಸ್ವಲ್ಪ ಲಾಸ್ ಆಗ್ತದೆ ನಮಗೆ. ನಿಮ್ಗೆ ಕೊಟ್ಟಂಗೆ ನಮಗೆಲ್ಲ ಒಳ್ಳೇದಾಗತ್ತೆ. ಎಲ್ಲ ಸಾರ್ಗಳು ಬೇಸ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ಸರ್. ಆಯ್ತು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ, ಅಂಜನಪ್ಪ ನಗರ. ಈ ಲೋನಿಂದ ನಮಗೆ ಎಲ್ಲ ಉಪಯೋಗ ಆಗಿದೆ ಸರ್. ಫಸ್ಟು ಗಾಡಿ ತಗೊಂಡಿದ್ವಿ, ಫ್ಲಾಟ್ ತಗೊಂಡಿದ್ವಿ, ಮನೆ ಕಟ್ಟಿದ್ವಿ ಸರ್. ಒಂದ್ಸಲ ನಮ್ಮ ಯಜಮಾನ್ರಿಗೆ ಆರಾಮಿಲ್ಲ ಕಟ್ಟಿದ್ವಿ, ಮ್ಯಾಗಿಂದ ಬಿಟ್ಬಿಟ್ರು ಸರ್. ಮೇಸ್ತ್ರಿ ಕೆಲಸ ಮಾಡ್ತಿದ್ರು. ಅವಾಗ ನನಗೆ ಕಟ್ಟಕ್ಕಾಗಲಿಲ್ಲ. ನಮ್ಮ ಗ್ರೂಪ್ನಲ್ಲಿ ಎಲ್ಲರೂ ಇಲ್ಲೋಳು ನಾವು ಕಟ್ತೀವಿ, ನೀನೇ ಟೆನ್ಷನ್ ಮಾಡ್ಬಿಡ, ಒಂದು ತಿಂಗಳು ಇದ್ವಿ ಸರ್ ಹೋಗ್ತೇವೆ. ಇಲ್ಲ ನೀನು ಚೆನ್ನಾಗಿ ಕಟ್ಟಿ, ಪಾಪ ನಿಮಗೆ ಹಿಂಗಾಗಿದೆ, ನಾವು ಕಟ್ಕೊಡ್ತೀವಳು, ನೀನೇನು ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ರು ಸರ್. ಆದ್ರೂ ನಾನು ಇಲ್ಲ, ನಾನು ಕಟ್ಕೊತೀನಿ, ನಿಮ್ಗೆ ತೊಂದರೆ ಬೇಡ, ಹಿಂಗಾದ್ರೂ ಮಾಡಿ ಕಟ್ಕೊತೀನಿ ಅಂತೇಳಿ ಕಟ್ಕೊಂಡೆ ಸರ್. ಕಟ್ಕೊಂಡ್ಮೇಲೆ ಮ್ಯಾನೇಜರ್ ಸರ್ ಅವರು ಮನೆ ಬಂದು ನೋಡಿ, ನಮ್ಮ ಯಜಮಾನ್ರು ನೋಡಿ, ಇಲ್ಲಮ್ಮ ನಿಮ್ಗೆ ಏನೋ ಸಾಲ ಏನಾದ್ರೂ ಮಾಡಿಕೊಡ್ತೀವಳಮ್ಮ ಅಂದ್ವಿ. ಇಲ್ಲ ಸರ್, ನಮ್ಮ ಯಜಮಾನ್ ಒಂದೇ ಚೆನ್ನಾಗಾಗಲಿ, ನಾವು ಕಟ್ಕೊತೀವಿ ಅಂತೇಳಿ ಕಷ್ಟದಲ್ಲಿ ಹೆಂಗೆ ಕಟ್ಕೊಂಡು ಇದು ಮಾಡ್ಕೊತೀವಿ. ಗ್ರೂಪ್ನಲ್ಲಿ ಎಲ್ಲರೂ ಕೂಡ ನಾವು ಹಾಕಿ ಕಟ್ತೀವಿ, ಇನ್ನೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು. ತುಂಬ ಉಪಯೋಗ ಆಗಿದೆ ಸರ್ ನಮಗೆ. ಮನೆ ಬೈಕು, ಮಕ್ಕಳ ಎಜುಕೇಷನ್ ಎಲ್ಲ ಚೆನ್ನಾಗಾಗಿದೆ. ಧನ್ಯವಾದ ಧನ್ಯವಾದ ಧನ್ಯವಾದಮ್ಮ. ಥ್ಯಾಂಕ್ ಯು. ನೋಡಿ 16 ವರ್ಷ